ಹಲೋ ಅಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಮಾರ್ಚ್ ಕೋರ್ ಸೆಕ್ಟರ್ ಔಟ್ಪುಟ್ ಸ್ಲಮ್ಸ್ 6.5% ಅಂತೇಳಿ. ಇದೊಂದು ಆರ್ಥಿಕತೆ ಅಥವಾ ನಮ್ಮ ಎಕನಾಮಿಕ್ಸ್ ನಿಂದ ಬರ್ತಿರ್ತಕ್ಕಂತಹ ಒಂದು ಪ್ರಮುಖವಾದಂತಹ ಸುದ್ದಿ. ಇದು ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರ ಕುರಿತಾಗಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಬರ್ತಾ ಹೋಗುತ್ತೆ, ಅದರ ಮೀನಿಂಗ್ ಅನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅವ್ರು ಏನ್ ಹೇಳ್ತಿದಾರಪ್ಪ ಅಂತ ಹೇಳಿದ್ರೆ, ನಮ್ಮ ಕೋರ್ ಸೆಕ್ಟರ್ ಏನಿದೆ, ನಮ್ಮ ಭಾರತೀಯ ಅರ್ಥವ್ಯವಸ್ಥೆಯ ಕೋರ್ ಸೆಕ್ಟರ್ ನಲ್ಲಿ 6.5% ಒಂದು ಕುಸಿತ ಉಂಟಾಗಿದೆ, ಆ ಒಂದು ಉತ್ಪಾದನೆ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಮೊದಲನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಈ ಕೋರ್ ಸೆಕ್ಟರ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಸೊ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ 8 ಕೋರ್ ಸೆಕ್ಟರ್ಗಳು ನಿಮಗೆ ಕಂಡು ಬರುತ್ತೆ. ಕೋರ್ ಸೆಕ್ಟರ್ ಅಂತ ಹೇಳಿದ್ರೆ ಪ್ರಮುಖ ಕೈಗಾರಿಕೆಗಳು ಅಥವಾ ಪ್ರಮುಖ ವಲಯ ಅಂತ ಕನ್ನಡದಲ್ಲಿ ಕರಿತೀವಿ. ಅದನ್ನು ಕೂಡ ನೀವು ಡೆಫಿನೆಟ್ಲಿ ನೋಟ್ ಡೌನ್ ಮಾಡ್ಕೊಂಡ್ಲೇಬೇಕಾಗುತ್ತೆ. ಪ್ರಮುಖ ವಲಯ ಅಂತ ಕರಿಬಹುದು ಕೋರ್ ಸೆಕ್ಟರ್. ನಮ್ಮ ಅರ್ಥವ್ಯವಸ್ಥೆಯ ಸುಮಾರು 40% ಒಂದು ಔಟ್ಪುಟ್ ಏನಿದೆ, ಒಂದು ಉತ್ಪಾದನೆ ಏನಿದೆ, ಅದು ಈ 8 ಪ್ರಮುಖ ವಲಯ ಅಥವಾ 8 ಕೋರ್ ಸೆಕ್ಟರ್ ಗಳಿಂದ ಬರ್ತಾ ಹೋಗುತ್ತೆ. ಸೊ ಈ 8 ಕೋರ್ ಸೆಕ್ಟರ್ ಯಾವುದು ಅಂತಾನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕೂಡ ಇಲ್ಲೇ ಕೊಡ್ತೀನಿ. ಎಕ್ಸಾಂಪಲ್ ಬಂದ್ಬಿಟ್ಟು ನಿಮಗೆ ಕ್ರೂಡ್ ಆಯಿಲ್, ಕಚ್ಚಾ ತೈಲ ಏನಿದೆ, ಅದು ಒಂದು ಕೋರ್ ಸೆಕ್ಟರ್ ಆಗಿದೆ. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು, ಅದೇ ರೀತಿ ಕೋಲ್ ಅಥವಾ ಕಲ್ಲಿದ್ದಲು ಅಂತ ಏನ್ ಕರಿತೀವಿ, ಅದು ಕೂಡ ಒಂದು ಪ್ರಮುಖ ಕೈಗಾರಿಕೆ ಅಥವಾ ಕೋರ್ ಸೆಕ್ಟರ್ ನಲ್ಲಿ ಬರ್ತಾ ಹೋಗುತ್ತೆ. ಅದೇ ರೀತಿ ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ನಾವು ಗೊಬ್ಬರ, ರಸಗೊಬ್ಬರ ಏನ್ ಕರಿತೀವಿ, ಅದು ಕೂಡ ಇದರಲ್ಲಿ ಒಂದು ಎಕ್ಸಾಂಪಲ್ ಆಗಿದೆ. ಅಂಡ್ ರಿಫೈನರಿ ಪ್ರಾಡಕ್ಟ್ಸ್, ನಾವೇನು ಈ ಪೆಟ್ರೋಲಿಯಂ ರಿಫೈನರಿ ಏನ್ ಮಾತಾಡ್ತೀವಿ, ಆ ಒಂದು ರಿಫೈನರಿ ಪ್ರಾಡಕ್ಟ್ಸ್ ಕೂಡ ಇದರಲ್ಲಿ ಬರುತ್ತೆ. ಅದೇ ರೀತಿ ಸಿಮೆಂಟ್ ಬರುತ್ತೆ, ಸ್ಟೀಲ್ ಬರುತ್ತೆ. ಸೊ ಇಂತಹ ಒಂದು ಚಟುವಟಿಕೆಗಳನ್ನ ನಾವು ಪ್ರಮುಖ ವಲಯ ಅಥವಾ ಕೋರ್ ಸೆಕ್ಟರ್ ಅಂತ ಕರಿತೀವಿ. ನೀವು ಭಾರತೀಯ ಅರ್ಥಶಾಸ್ತ್ರವನ್ನ ಓದ್ತಿದ್ದೀರಾ ಅಂತ ಹೇಳಿದ್ರೆ, ಇಂಡಿಯನ್ ಎಕನಾಮಿಕ್ಸ್ ನ ಓದ್ತಿದ್ದೀರಾ ಅಂತ ಹೇಳಿದ್ರೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೋಬೇಕು. ಕೋರ್ ಸೆಕ್ಟರ್ ಅಂದ್ರೆ ಏನು, ಏಕೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಕೂಡ ಗೊತ್ತಿರಬೇಕಾಗುತ್ತೆ. ಯಾಕಪ್ಪ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ದೇಶದ ಒಟ್ಟು ಏನು ಕೈಗಾರಿಕಾ ಉತ್ಪಾದನೆ ಇದೆ, ಅದರಲ್ಲಿ 40% ಉತ್ಪಾದನೆ ಈ ಕೇವಲ 8 ಸೆಕ್ಟರ್ ನಲ್ಲಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ 8 ಪ್ರಮುಖ ವಲಯಗಳು ಬಹಳ ಪ್ರಮುಖವಾಗಿರ್ತವೆ. ಎಕ್ಸಾಮ್ ದೃಷ್ಟಿಯಿಂದನೂ ಕೂಡ ಇಂಪಾರ್ಟೆಂಟ್, ಜೊತೆಗೆ ನಮ್ಮ ದೇಶದ ಅರ್ಥವ್ಯವಸ್ಥೆಯ ದೃಷ್ಟಿಯಿಂದ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇವುಗಳಲ್ಲಿ ಒಟ್ಟು 6.5% ಒಂದು ಕುಸಿತ ಕಂಡಿದೆ. ಸೊ ಅಲ್ಲೇ ನೀವು ಕೆಳಗಡೆ ನೋಡ್ತಾ ಇದ್ದೀರಾ, IIP ಅಂತಕ್ಕಂತಹ ಒಂದು ಇಂಪಾರ್ಟೆಂಟ್ ಟರ್ಮ್ ಅನ್ನ ನೋಡ್ತಾ ಇದ್ದೀರಾ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಿಮಗೆ ಕಾಣಿಸ್ತಾ ಇದೆ, ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕನ್ನಡದಲ್ಲಿ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕ ಅಂತ ಕರಿತೀವಿ. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದ್ರೆ ನಮ್ಮ ದೇಶದ ಒಟ್ಟು ಕೈಗಾರಿಕೆಗಳೇನ್ ಬರ್ತವೆ, ನಾನು ಈಗ ಹೇಳಿದಂತಹ 8 ವಲಯಗಳು ಕೇವಲ 40% ಉತ್ಪಾದನೆ ಮಾತ್ರ, ಇನ್ನೂ 60% ಉತ್ಪಾದನೆ ಮತ್ತಿತರ ಚಿಕ್ಕ ಪುಟ್ಟ ಕೈಗಾರಿಕೆಗಳಿಂದ ಬರ್ತಾ ಹೋಗ್ತವೆ. ಸೊ ಅವೆರಡನ್ನೂ ಕೂಡ ಕಂಬೈನ್ ಮಾಡಿರುವಂತಹ ಒಂದು ಒಟ್ಟು ಉತ್ಪಾದನೆಯನ್ನ ನಾವು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಅಂತ ಕರಿತಾ ಹೋಗ್ತೀವಿ. ಬಹಳ ಇಂಪಾರ್ಟೆಂಟ್, ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ನಾವು ಎಕನಾಮಿಕ್ಸ್ ಅಲ್ಲಿ ಡೀಪ್ ಆಗಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ನಮಗೆ ಕ್ವಶನ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಇದರ ಒಂದು ಮಾಹಿತಿ ಇನ್ನೂ ಕೂಡ ಹೊರಬಿದ್ದಿಲ್ಲ. ಈ 6.5% ಕೇವಲ ಈ ಪ್ರಮುಖ ವಲಯ ಅಥವಾ ಕೋರ್ ಸೆಕ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಉಳಿದಂತಹ 60% ಇನ್ನು ಸದ್ಯದಲ್ಲೇ ಅದಕ್ಕೆ ತಕ್ಕಂತೆ ಕೂಡ ಒಂದು ವರದಿ ಬರುತ್ತೆ. ಬಟ್ ಅಲ್ಲೂ ಕೂಡ ಸಾಕಷ್ಟು ಕುಸಿತ ಕಾಣುವಂತಹ ಒಂದು ಆತಂಕವನ್ನ ನಮ್ಮ ಎಕ್ಸ್ಪರ್ಟ್ ಗಳು ವ್ಯಕ್ತಪಡಿಸಿದ್ದಾರೆ. ಅದನ್ನ ಇಲ್ಲಿ ನಿಮಗೆ ಕೊಡಲಾಗಿದೆ. ಜೊತೆಗೆ ಯಾವ ಸೆಕ್ಟರ್ ಅಲ್ಲಿ ಈ 8 ವಲಯಗಳೇನಿದ್ದಾವೆ, ಅದರಲ್ಲಿ ಯಾವ ವಲಯ ಎಷ್ಟು ಕುಸಿತವನ್ನ ದಾಖಲಿಸಿದೆ ಅಂತ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಸದ್ಯಕ್ಕೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗಿರ್ತಕ್ಕಂತಹದ್ದು 8 ಪ್ರಮುಖ ವಲಯಗಳು ಯಾವ್ಯಾವು, ಜೊತೆಗೆ ಈ ಇಂಡಸ್ಟ್ರಿಯಲ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಅಂದ್ರೆ ಏನು ಅಂತ ಗೊತ್ತಿರಬೇಕಾಗುತ್ತೆ. ಅಂಡ್ ಮತ್ತೊಂದು ಮಾತು, ಈ 40% ಉತ್ಪಾದನೆಗೆ, ನಮ್ಮ ದೇಶದ ಕೈಗಾರಿಕಾ ಉತ್ಪಾದನೆಗೆ 40% ಕೊಡುಗೆಯನ್ನು ನೀಡತಕ್ಕಂತಹದ್ದು ನಾನು ಹೇಳಿದಂತಹ 8 ಈ ಮೂಲಭೂತವಾದಂತಹ 8 ಕೋರ್ ಸೆಕ್ಟರ್ಸ್. ಸೊ ಯಾವಾಗಲೂ ಕೂಡ ಸರ್ಕಾರಗಳು ಈ ಪ್ರಮುಖ ಕೈಗಾರಿಕಾ ವಲಯಗಳಿಗೆ ಸಾಕಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾ ಹೋಗ್ತವೆ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಅರ್ಥವ್ಯವಸ್ಥೆಯ ತಳಹದಿಯೇ ಈ 8 ಪ್ರಮುಖ ವಲಯಗಳಾಗಿದ್ದಾವೆ. ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ ಅಂತ ಕೂಡ ಕರೀಬಹುದಾಗುತ್ತೆ. ಮುಂದಿನ ಸುದ್ದಿ ಗಮನಿಸ್ತಾ ಹೋಗೋಣ. ಚಿಕಿತ್ಸೆ ಮಾರ್ಗಸೂಚಿ ಬದಲಿಸಲು ನಿರ್ದೇಶನ ನೀಡುವುದಿಲ್ಲ ಸುಪ್ರೀಂ. ಸೊ ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ಪ್ರಮುಖವಾದಂತಹ ತೀರ್ಪನ್ನ ಕೊಟ್ಟಿದೆ.
ಒಂದ್ ಮಾತು ನೆನ್ಪಿಟ್ಕೋಬೇಕು, ನಾನು ಹಿಂದಿನ ತರಗತಿಗಳಲ್ಲಿ ಹೇಳಿದ್ದೇನೆ, ಯಾವ ರೀತಿ ನಮ್ಮ ದೇಶದಲ್ಲಿರ್ಬೋದು ಅಥವಾ ಇಡೀ ಪ್ರಪಂಚದಲ್ಲಿ ಕೊರೋನಾ ವೈರಸ್ಗೆ ಒಂದು ಕ್ಯೂರ್ ಅನ್ನ ಕಂಡುಹಿಡಿದಿಲ್ಲ, ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಕಂಡುಹಿಡಿಯಲಾಗಿಲ್ಲ. ಇನ್ನೂ ಕೂಡ ನಾವೇನೇನ್ ಚಿಕಿತ್ಸೆ ಮಾಡ್ತಿದ್ದೀವಿ ಅದೆಲ್ಲವೂ ಕೂಡ ಕೇವಲ ಪ್ರಯೋಗಾತ್ಮಕ ಹಂತದಲ್ಲಿದ್ದಾವೆ. ಸೊ ಜಸ್ಟ್ ಎಕ್ಸ್ಪೆರಿಮೆಂಟಲ್ ಸ್ಟೇಟ್ ಅಲ್ಲಿ ಇದ್ದಾವೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿ ನಿಮಗೆ ಕಾಣಿಸ್ತಾ ಇದೆ ಹೈಡ್ರಾಕ್ಸಿ ಕ್ಲೋರೋಕ್ಯೂನ್. ನಾನು ಬಹಳ ಬಾರಿ ಇದರ ಬಗ್ಗೆ ಹೇಳಿದ್ದೇನೆ. ಹೈಡ್ರಾಕ್ಸಿ ಕ್ಲೋರೋಕ್ಯೂನ್ ಅಂತಕ್ಕಂತಹದ್ದು ಮಲೇರಿಯಾ ರೋಗವನ್ನ ಗುಣಪಡಿಸಲು ಬಳಸುವಂತಹ ಒಂದು ರಾಸಾಯನಿಕ ವಸ್ತು. ಅದನ್ನ ಕೊರೋನಾ ವೈರಸ್ ಬಂದಿರತಕ್ಕಂತಹ ರೋಗಿಗಳ ಮೇಲೆ ಕೂಡ ಅದನ್ನ ಉಪಯೋಗಿಸಲಾಗ್ತಾ ಇದೆ. ಸೊ ಅದ್ರ ಜೊತೆಗೆ ನಿಮಗೆ ಕಾಣ್ತಿರೋ ರೀತಿ ಅಜಿಟ್ರೋಮೈಸಿನ್ ಅಂತಕ್ಕಂತಹ ಮತ್ತೊಂದು ರಾಸಾಯನಿಕ ವಸ್ತು, ಮತ್ತೊಂದು ಔಷಧಿಯನ್ನು ಕೂಡ ಈ ಪೇಷಂಟ್ಸ್ಗೆ ಬಳಸ್ತಾ ಇದ್ರು. ಬಟ್ ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಒಬ್ಬ ವ್ಯಕ್ತಿ ಮೊರೆ ಹೋಗಿದ್ರು. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಪೀಪಲ್ ಫಾರ್ ಬೆಟರ್ ಟ್ರೀಟ್ಮೆಂಟ್, ಪೀಪಲ್ ಫಾರ್ ಬೆಟರ್ ಟ್ರೀಟ್ಮೆಂಟ್, PBT ಅಂತಕ್ಕಂತಹ ಒಂದು ಸರ್ಕಾರೇತರ ಸಂಸ್ಥೆ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಏನಿದೆ ಅದರ ಮುಖ್ಯಸ್ಥರೊಬ್ಬರು ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದ್ರು. ಏನಕ್ಕೆ ಸುಪ್ರೀಂ ಕೋರ್ಟ್ ಹತ್ರ ಹೋಗಿದ್ರು ಅಂತ ಕೇಳ್ಬೋದು. ಏನಪ್ಪಾ ಅಂತ ಹೇಳಿದ್ರೆ ಈ ಹೈಡ್ರಾಕ್ಸಿ ಕ್ಲೋರೋಕ್ಯೂನ್ ಮತ್ತೊಂದು ನಿಮಗೆ ಕಾಣಿಸ್ತಾ ಇರುವಂತ ಅಜಿಟ್ರೋಮೈಸಿನ್ ಅಂತಕ್ಕಂತಹ ಔಷಧಿಗಳಿದ್ದಾವೆ. ಇವುಗಳು ಇದುವರೆಗೂ ಕೂಡ ಪ್ರೂವ್ ಆಗಿಲ್ಲ. ಅವುಗಳನ್ನ ಯಾವುದೇ ಒಂದು ಪ್ರಪಂಚದ ಯಾವುದೇ ವೈದ್ಯಕೀಯ ಸಂಸ್ಥೆ ದೃಢಪಡಿಸಿಲ್ಲ ಅವುಗಳಿಂದ ಕೊರೋನಾ ಹೋಗುತ್ತೆ ಅಂತ ಹೇಳಿ. ಅದು ಒಂದ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಇವುಗಳಿಂದ ಸೈಡ್ ಎಫೆಕ್ಟ್ ಬಹಳ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗ್ತಾ ಹೋಗ್ತವೆ. ಬೇರೆ ಬೇರೆ ಸೈಡ್ ಎಫೆಕ್ಟ್ಗಳು ಈ ಒಂದು ಮಾತ್ರೆಗಳಿಂದ ಬರುತ್ತೆ. ಹಾಗಾಗಿ ಕೊರೋನಾ ಪಾಸಿಟಿವ್ ರೋಗಿಗಳ ಮೇಲೆ ಇಂತಹ ಚಿಕಿತ್ಸೆಯನ್ನ ಬಳಸಲು ನಿಷೇಧವನ್ನ ಹೇರಬೇಕು ಅಂತ ಹೇಳಿ ಈ ಪೀಪಲ್ ಫಾರ್ ಬೆಟರ್ ಟ್ರೀಟ್ಮೆಂಟ್ ಅಂತಕ್ಕಂತಹ NGO ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತ್ತು. ಬಟ್ ನಿನ್ನೆ ಇದರ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಆ ಅರ್ಜಿಯನ್ನ ತಿರಸ್ಕಾರ ಮಾಡಿದೆ. ಯಾಕೆ ತಿರಸ್ಕಾರ ಮಾಡಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಮೊದಲನೇದಾಗಿ ಅವ್ರೇನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಒಂದು ಎಕ್ಸ್ಪರ್ಟ್ ಸಂಸ್ಥೆ ಅಲ್ಲ. ನೋಡಿ, ಸುಪ್ರೀಂ ಕೋರ್ಟ್ ನಲ್ಲಿ ಯಾರು ಇರ್ತಾರಪ್ಪ? ನ್ಯಾಯಾಧೀಶರು ಇರ್ತಾರೆ. ನ್ಯಾಯಾಧೀಶರು ಯಾರು ಕೂಡ ಈ ಒಂದು ವೈದ್ಯಕೀಯ ವಿಜ್ಞಾನವನ್ನ ಓದಿಲ್ಲ. ದೇ ಆರ್ ನಾಟ್ MBBS ಗ್ರಾಜ್ಯುಯೇಟ್ಸ್. ಅವ್ರೇನಂತ ಹೇಳಿದ್ರೆ ಒಬ್ಬ ಲೀಗಲ್ ಎಕ್ಸ್ಪರ್ಟ್ ಮಾತ್ರ, ಕಾನೂನಿನ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದಾರೆ ಹೊರತು ಎಕ್ಸ್ಪರ್ಟ್ಸ್ ಅಲ್ಲ. ಹಾಗಾಗಿ ಚಿಕಿತ್ಸೆ ನೀಡುವುದು ಬಿಡುವುದನ್ನ ವೈದ್ಯರಿಗೆ ಬಿಡಬೇಕಾಗುತ್ತೆ. ಬಿಕಾಸ್ ವೈದ್ಯರೇನಿದ್ದಾರೆ ಅವರು ಇದರ ಕುರಿತಾಗಿ ಎಕ್ಸ್ಪರ್ಟ್ಸ್ ಆಗಿರ್ತಾರೆ, ಅವರಿಗೆ ಸಬ್ಜೆಕ್ಟ್ ನಾಲೆಡ್ಜ್ ಇರುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ನಿನ್ನೆ ಹೇಳಿದೆ, ನೀವು ಹೇಳಿರ್ತಕ್ಕಂತಹ ವಾದವನ್ನ ನಾವು ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ನಮಗಿಂತ ಚೆನ್ನಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ವೈದ್ಯರಿಗೆ ಗೊತ್ತಿರುತ್ತೆ. ಸೊ ವೈದ್ಯರು ಸ್ವತಂತ್ರರು, ಅವರಿಗೆ ಯಾವ ಒಂದು ಚಿಕಿತ್ಸೆ ಸಮಂಜಸ ಅನ್ಸುತ್ತೋ ಆ ಒಂದು ಚಿಕಿತ್ಸೆನ ಕೊಡಬಹುದು ಅಂತ ಹೇಳಿದ್ದಾರೆ. ಅಂಡ್ ಅವ್ರಿಗೆ ಮತ್ತೊಂದು ಹೇಳಿದ್ದಾರೆ, ನಿಮಗೆ ಇನ್ನೂ ಏನಾದ್ರೂ ಇದ್ರ ಕುರಿತಾಗಿ ಪ್ರೋಗ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅವ್ರನ್ನ ಭೇಟಿ ಮಾಡಬೇಕು. ಅಲ್ಲಿ ನಿಮ್ಮ ಒಂದು ಅಧ್ಯಯನವನ್ನ ಅವರಿಗೆ ಸಲ್ಲಿಸಬೇಕು. ಯಾಕಂದ್ರೆ ಈ ಕುರಿತಾಗಿ ಒಂದು ನಿರ್ಧಾರವನ್ನ ಪಡೆದುಕೊಳ್ಳಕ್ಕೆ ಅವರು ಅರ್ಹರಾಗಿದ್ದಾರೆ. ICMR ಹತ್ರ ವೈದ್ಯಕೀಯ ಸಿಬ್ಬಂದಿಗಳಿರ್ತಾರೆ. ಸೊ ಅವರು ಒಂದು ಎಜುಕೇಟೆಡ್ ಆಗಿ ಡಿಸಿಷನ್ ತಗೋಬಹುದು ಅಂತ ನೆನ್ನೆ ಸುಪ್ರೀಂ ಕೋರ್ಟ್ ಈ ಒಂದು ಅರ್ಜಿಯನ್ನ ವಜಾ ಮಾಡಿದೆ. ಸೊ ನೀವು ನೋಡ್ಬೇಕು ಈ ಯಾವ ರೀತಿ ಸರ್ಕಾರೇತರ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರ್ತವೆ. ಸಾರ್ವಜನಿಕ ಹಿತಾಸಕ್ತಿಯಿಂದ ಯಾವೆಲ್ಲ ರೀತಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾ ಇರ್ತಾರೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ಗಮನ ಹರಿಸೋಣ. ಪಾರ್ಲಿಮೆಂಟ್ ಪ್ರಾಜೆಕ್ಟ್ ಗೆಟ್ಸ್ ಪ್ಯಾನೆಲ್ ನಾಡ್. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಕಳೆದ ವರ್ಷನೇ ಒಂದು ದೊಡ್ಡ ಸುದ್ದಿ ಬಂದಿತ್ತು. ಏನಪ್ಪಾ ಅಂತ ಹೇಳಿದ್ರೆ ಪ್ರಸ್ತುತ ನಮ್ಮ ಸಂಸತ್ ಭವನ ಏನಿದೆ, ನವದೆಹಲಿಯಲ್ಲಿ ಬರ್ತಕ್ಕಂತಹ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಥವಾ ಸಂಸತ್ ಭವನ ಏನಿದೆ ಅದು ತುಂಬಾ ಶಿಥಿಲಾವಸ್ಥೆಗೆ ತಲುಪಿಬಿಟ್ಟಿದೆ. ಬಿಕಾಸ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಅದನ್ನ 1921ನೇ ಇಸ್ವಿಯಲ್ಲಿ ಕಟ್ಟುವುದಕ್ಕೆ ಪ್ರಾರಂಭ ಮಾಡಲಾಗಿತ್ತು. ಅದು ಕೊನೆಗೊಂಡಿದ್ದು 1927ನೇ ಇಸ್ವಿಯಲ್ಲಿ. ಸೊ ಹತ್ತಿರ 100 ಇಯರ್ಸ್ ಆಗೋಗ್ಬಿಟ್ಟಿದೆ. ಸೊ 100 ವರ್ಷ ಹಳೆಯ ಕಟ್ಟಡ ಆಲ್ರೆಡಿ ಶಿಥಿಲಾವಸ್ಥೆಗೆ ತಲುಪಿಬಿಟ್ಟಿದೆ. ಸೊ ಅದನ್ನ ಒಂದು ಮ್ಯೂಸಿಯಂ ಅಥವಾ ಒಂದು ಸಂಗ್ರಹಾಲಯವನ್ನಾಗಿ ಕನ್ವರ್ಟ್ ಮಾಡಿಬಿಟ್ಟು ಹೊಸ ಸಂಸತ್ ಭವನ ಅಥವಾ ಹೊಸ ಪಾರ್ಲಿಮೆಂಟ್ ಹೌಸ್ ಅನ್ನ ಕಟ್ಟಬೇಕು ಅಂತ ಒಂದು ಪ್ರಪೋಸಲ್ ನಮ್ಮ ಕೇಂದ್ರ ಸರ್ಕಾರದ ಬಳಿ ಇತ್ತು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಪ್ರಸ್ತುತ ಏನು ಸಂಸತ್ ಭವನ ಇದೆ ಅದನ್ನ ಹರ್ಬರ್ಟ್ ಬೇಕರ್ ಮತ್ತೆ ಎಡ್ವಿನ್ ಲುಟಿಯನ್ಸ್ ಅನ್ನುವಂತಹ ವಾಸ್ತುಶಿಲ್ಪಿಗಳು ಅದನ್ನ ಡಿಸೈನ್ ಮಾಡಿದ್ರು, ಅದರ ಒಂದು ವಿನ್ಯಾಸವನ್ನ ಗೊಳಿಸಿದ್ರು. ಸೊ ಈ ಲುಟಿಯನ್ಸ್ ಅಂತಕ್ಕಂಥವರು ಇನ್ನು ಬಹಳ ಒಬ್ಬ ಜನಪ್ರಿಯವಾದಂತಹ ವ್ಯಕ್ತಿ. ಇವತ್ತಿಗೂ ಕೂಡ ದೆಹಲಿಯಲ್ಲಿ ಕೆಲವೊಂದು ಪ್ರದೇಶಗಳನ್ನ ಲುಟಿಯನ್ಸ್ ಏರಿಯಾ ಅಂತ ಕರೀತಾರೆ. ಬಿಕಾಸ್ ಆ ಎಲ್ಲಾ ಕಟ್ಟಡಗಳನ್ನ ಎಡ್ವಿನ್ ಲುಟಿಯನ್ಸ್ ಅವರು ವಿನ್ಯಾಸಗೊಳಿಸಿದ್ರು. ಇವರಿಗೆ ಹೆಗಲು ಕೊಟ್ಟಿದ್ದು ಈ ಒಂದು ವಿನ್ಯಾಸದ ಕಾರ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಹರ್ಬರ್ಟ್ ಬೇಕರ್. ಇವರಿಬ್ಬರ ಹೆಸರು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಎಕ್ಸಾಮ್ ಅಲ್ಲಿ ಕೂಡ ಹಲವಾರು ಬಾರಿ ಕೇಳಿದ್ದಾರೆ. ಸೊ 100 ವರ್ಷ ಹಳೆಯ ನಮ್ಮ ಸಂಸತ್ ಭವನವನ್ನ ಬಿಟ್ಟು ಹೊಸ ಒಂದು ಪಾರ್ಲಿಮೆಂಟ್ ವಿಸ್ಟಾವನ್ನ ಕಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಬಳಿ ಒಂದು ಪ್ರಪೋಸಲ್ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸಮಿತಿ,
ಒಂದು ಆಯೋಗ ಇದಕ್ಕೆ ಸಂಬಂಧಪಟ್ಟಂತೆ ನಾಡ್ ಕೊಟ್ಟಿದೆ. ನಾಡ್ ಅಂತ ಹೇಳಿದ್ರೆ ಅವರು ಅದಕ್ಕೆ ಅಗ್ರಿ ಆಗಿದ್ದಾರೆ, ಸರಿ ನಾವು ಹೊಸ ಇದನ್ನ ಕಟ್ಟಬಹುದು ಅಂತ ಹೇಳಿದ್ದಾರೆ. ಇದು CPWD ಏನಿದೆ, ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಕನ್ನಡದಲ್ಲಿ ಇದನ್ನ ಕೇಂದ್ರ ಲೋಕೋಪಯೋಗಿ ಇಲಾಖೆ ಅಂತ ಕರಿತೀವಿ. ಸೊ ಈ ಇಲಾಖೆಯ ಒಬ್ಬ ಮುಖ್ಯ ಅಧಿಕಾರಿ ಈ ಒಂದು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವರು ನಿನ್ನೆ ಮಾಡಿದಂತಹ ಒಂದು ಮೀಟಿಂಗ್ ನಲ್ಲಿ ಈ ಪ್ರಾಜೆಕ್ಟ್ ಗೆ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಕೆಲವೇ ವರ್ಷಗಳಲ್ಲಿ ಹೊಸ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ನಮ್ಮ ದೇಶದಲ್ಲಿ ಬರುವಂತಹ ಸಾಧ್ಯತೆ ಇದೆ. ಬಟ್ ಈ ಒಂದು ಆಯೋಗ ಕೊಟ್ಟಿರ್ತಕ್ಕಂತಹ ಒಂದು ಚಿಕ್ಕ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ, ಈ ಹೊಸದಾಗಿ ನಾವೇನು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಕಟ್ತೀವಿ ಅದು ಕೂಡ ತನ್ನ ವಿನ್ಯಾಸದಲ್ಲಿ ಹಳೆಯ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನೇ ಹೋಲ್ಬೇಕು ಅನ್ನೋದು ಇವರ ಒಂದು ಅಭಿಲಾಷೆ. ಯಾಕಪ್ಪ ಅಂದ್ರೆ ಭಾರತೀಯರಿಗೂ ಮತ್ತು ನಮ್ಮ ಸಂಸತ್ ಭವನಕ್ಕೂ ಒಂದು ಅವಿನಾಭಾವವಾದಂತಹ ಸಂಬಂಧವಿದೆ. 1927ನೇ ಇಸ್ವಿಯಲ್ಲಿ ಅದರ ಒಂದು ನಿರ್ಮಾಣ ಪೂರ್ಣವಾದಾಗಿಂದನೂ ಕೂಡ ನಮ್ಮ ಭಾರತದ ಒಂದು ರಾಜಕೀಯ ಪ್ರಾಬಲ್ಯದ ಪ್ರತೀಕವಾಗಿ ಈ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಕಾಣಿಸ್ಕೊಳ್ತಾನೆ ಬರ್ತಾ ಇದೆ. ಅದು ಕೂಡ ಒಬ್ಬ ವಿಶ್ವವಿಖ್ಯಾತ ವಿನ್ಯಾಸಗಾರರಾಗಿರ್ತಕ್ಕಂತಹ ಎಡ್ವಿನ್ ಲುಟಿಯನ್ಸ್ ಅಂಡ್ ಹರ್ಬರ್ಟ್ ಬೇಕರ್ ಅವರು ನಿರ್ಮಾಣ ಮಾಡಿದ್ದು. ಸೊ ಹೊಸ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನು ಕೂಡ ಅದೇ ರೀತಿಯಲ್ಲಿ ಬಿಲ್ಡ್ ಮಾಡಬೇಕು ಅನ್ನುವುದು ನಮ್ಮ CPWD ಏನು ನಿನ್ನೆ ಒಂದು ಕಮಿಟಿ ಇತ್ತು, ಆ ಕಮಿಟಿಯ ಒಂದು ರೆಕಮೆಂಡೇಶನ್ ಆಗಿದೆ. ಸೊ ಮುಂದಿನ ಸುದ್ದಿ ಗಮನಿಸೋಣ. ಸುದ್ದಿ ಹೇಳುತ್ತೆ, ಕಾಯಕ ಮಿತ್ರ ಆಪ್ ನಲ್ಲಿ ಕೂಲಿ ಬೇಡಿಕೆ ಸಲ್ಲಿಸಿ. ಸೊ ನಿನ್ನೆ ಮತ್ತೊಂದು ಹೊಸ ಆಪ್ ಅನ್ನ ಲಾಂಚ್ ಮಾಡಲಾಗಿದೆ. ಇತ್ತೀಚೆಗಷ್ಟೇ ಸಾಕಷ್ಟು ಸರ್ಕಾರಗಳು ಸಾಕಷ್ಟು ಅಪ್ಲಿಕೇಶನ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಆ ಸಾಲಿಗೆ ಕಾಯಕ ಮಿತ್ರ ಅನ್ನುವಂತಹದ್ದು ಹೊಸದಾಗಿ ಸೇರ್ಪಡೆಯಾಗಿದೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಕಾಯಕ ಮಿತ್ರ ಆಪ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂತಹ ವ್ಯಕ್ತಿ ನಮ್ಮ ರಾಜ್ಯ ಸರ್ಕಾರದ ಸಂಪುಟ ಸಚಿವರಾಗಿರ್ತಕ್ಕಂತಹ KS ಈಶ್ವರಪ್ಪ ಅವರು ನಿಮಗೆ ಕಾಣಿಸ್ತಾ ಇದೆ. ಅವರು ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಅವರು ನಿನ್ನೆ ಈ ಕಾಯಕ ಮಿತ್ರ ಅನ್ನುವ ಆಪ್ ಗೆ ಚಾಲನೆ ಕೊಟ್ಟಿದ್ದಾರೆ. ಸೊ ಒಂದ್ ಮಾತು ನೆನ್ಪಿಟ್ಕೋಬೇಕು, ಕಾಯಕ ಮಿತ್ರ ಆಪ್ ಯಾರಿಗೆಲ್ಲ ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಏನು ಪ್ರಸಕ್ತವಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇದೆ, ಆ ನರೇಗಾ ಯೋಜನೆಯ ಫಲಾನುಭವಿಗಳಿಗೆ ಇದು ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಕಾರ್ಮಿಕ ಇದ್ದಾನೆ, ಅವನು ಕೆಲಸ ಮಾಡಬೇಕಾಗಿದೆ. ಈ MG ನರೇಗಾ ಯೋಜನೆ ಅಡಿಯಲ್ಲಿ ಆತನಿಗೆ ಕೆಲಸವನ್ನ ಕೊಡಲಾಗುತ್ತೆ. ನೀವು ನೋಡ್ತಾ ಇದ್ದೀರಾ ಕೂಡ, ಪ್ರಸಕ್ತವಾಗಿ ಅವರಿಗೆ ಪ್ರತಿನಿತ್ಯ ಕೂಲಿಯ ದರ ಏನಿರುತ್ತೆ ಅದನ್ನ 249 ರೂಪಾಯಿಯಿಂದ 275 ರೂಪಾಯಿಗೆ ಏರಿಸಿದ್ದಾರೆ. ಸೊ ಒಬ್ಬ ಕಾರ್ಮಿಕ ಅಂದ್ರೆ ಒಬ್ಬ ಬಡವ ಕೆಲಸಕ್ಕಾಗಿ ಗ್ರಾಮ ಪಂಚಾಯತಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗಿತ್ತು. ಬಟ್ ಕೊರೋನಾ ವೈರಸ್ ಇರೋ ಕಾರಣದಿಂದ ಯಾರು ಕೂಡ ಹೆಚ್ಚಾಗಿ ಹೊರಗಡೆ ಹೋಗಕ್ಕೆ ಸಾಧ್ಯವಾಗ್ತಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಆ ಒಬ್ಬ ಬಡ ವ್ಯಕ್ತಿ, ಒಬ್ಬ ಕಾರ್ಮಿಕ ಕೆಲಸದಿಂದ ವಂಚಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರ ಈ ಕಾಯಕ ಮಿತ್ರ ಅನ್ನುವಂತಹ ಆಪ್ ಅನ್ನ ಜಾರಿಗೆ ತಂದಿದೆ. ಸೊ ಆ ವ್ಯಕ್ತಿ ಈ ಆಪ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆನ್ಲೈನ್ ನಲ್ಲೇ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಅಂಡ್ ಅವನಿಗೆ ಅವನ ಮನೆ ಹತ್ರನೇ ಒಂದು ಕೆಲಸವನ್ನ ಕೊಡಲಾಗುತ್ತೆ. ಪ್ರತಿನಿತ್ಯ ಅವನು ಕೆಲಸ ಮಾಡಿದ್ಮೇಲೆ 275 ರೂಪಾಯಿ ಕೂಲಿಯನ್ನ ಕೂಡ ಆತನಿಗೆ ಪಾವತಿ ಮಾಡಲಾಗುತ್ತೆ, ಆತನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. ಸೊ ಕಾಯಕ ಮಿತ್ರ ಆಪ್ ಯಾರು ಲಾಂಚ್ ಮಾಡಿದ್ರು, ಯಾವ ಉದ್ದೇಶದಿಂದ ಲಾಂಚ್ ಮಾಡಿದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ನೀವು ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎಕ್ಸಾಮ್ 100% ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. GI ಟ್ಯಾಗ್ ಟು ಮಣಿಪುರ್ ಬ್ಲಾಕ್ ರೈಸ್, ಗೋರಖ್ಪುರ್ ಟೆರಾಕೋಟಾ. ನೋಡಿ, ಇದಂತೂ 100% ಬರ್ದಿಟ್ಕೊಂಡ್ಬಿಡಿ, ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಬಿಕಾಸ್ GI ಟ್ಯಾಗ್ ಸಿಕ್ಕಿದೆ, ಅದರಲ್ಲೂ ಕೂಡ ಮಣಿಪುರ ರಾಜ್ಯದ ಕಪ್ಪು ಅಕ್ಕಿ ಬ್ಲಾಕ್ ರೈಸ್ಗೆ ಮತ್ತೆ ಗೋರಖ್ಪುರದ ಟೆರ್ರಾಕೋಟಾ ಕಲಾಕೃತಿಗಳಿಗೆ ಕೂಡ ಸಿಕ್ಕಿದೆ. ಸೊ ಡೆಫಿನೆಟ್ಲಿ ಎಕ್ಸಾಮ್ ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಈ ಕುರಿತು ಪ್ರಶ್ನೆನ ಕೇಳ್ತಾರೆ. ಇದು ಮಾತ್ರ 100%. ಹಾಗಾಗಿ ನೀವು ಒಬ್ರು ಕೂಡ ಇದನ್ನ ಮಿಸ್ ಮಾಡ್ಕೋಬಾರ್ದು, ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಂಡ್ಲೇಬೇಕಾಗುತ್ತೆ. ಸೊ ಈಗ ತಿಳ್ಕೊಳ್ತಾ ಹೋಗೋಣ, ಯಾಕೆ ಈ ಒಂದು ಮಣಿಪುರ್ ಬ್ಲಾಕ್ ರೈಸ್ ಮತ್ತೆ ಗೋರಖ್ಪುರದ ಟೆರಾಕೋಟಾಕ್ಕೆ ಇದನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. GI ಟ್ಯಾಗ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರೀತಾರೆ. ಸೊ ನಿಮಗೆ ಕಾಣಿಸ್ತಾ ಇದೆ, ಇದನ್ನ ನಮ್ಮ ಮಣಿಪುರದ ಕಪ್ಪು ಅಕ್ಕಿ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಬಹಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಅಕ್ಕಿಯನ್ನ ಹೆಚ್ಚಾಗಿ ಬೆಳೆಯುವುದು ಮತ್ತು ಬಳಸುವುದು ನಮ್ಮ ದಕ್ಷಿಣ ಭಾರತೀಯ ರಾಜ್ಯಗಳು ಮಾತ್ರ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಬಟ್ ಅದು ಖಂಡಿತವಾಗಿ ತಪ್ಪು. ನಮ್ಮ ನಾರ್ತ್ ಈಸ್ಟ್, ನಮ್ಮ ಈಶಾನ್ಯ ಭಾರತ ಏನಿದೆ ಅದರಲ್ಲೂ ಕೂಡ ಮಣಿಪುರ ರಾಜ್ಯದಲ್ಲಿ ಹೆಚ್ಚಾಗಿ ಅಕ್ಕಿಯನ್ನ ಬೆಳೆಯಲಾಗುತ್ತೆ. ಅಂಡ್ ಅಲ್ಲಿ ಕೂಡ ಊಟದಲ್ಲಿ ಅಕ್ಕಿಯನ್ನ ಪ್ರಮುಖವಾಗಿ ಬಳಸಲಾಗುತ್ತೆ. ನನ್ನ ಕೆಲವರು ಮಣಿಪುರಿ ಸ್ನೇಹಿತರನ್ನ ಕೂಡ ನಾವು ನೋಡಿದ್ದೇನೆ, ಅವರು ಅಕ್ಕಿಯನ್ನ ಅಂದ್ರೆ ಈ ಒಂದು ಅನ್ನವನ್ನ ಜಾಸ್ತಿ ಇಷ್ಟಪಡ್ತಾರೆ ತಮ್ಮ ಊಟದಲ್ಲಿ. ಸೊ ಮಣಿಪುರಲ್ಲೂ ಕೂಡ ಸಾಕಷ್ಟು ಅಕ್ಕಿಯನ್ನ ಬೆಳೆಯಲಾಗುತ್ತೆ. ಸೊ ಈ ಬ್ಲಾಕ್ ಅಕ್ಕಿಗೆ, ಈ ಒಂದು ಬ್ಲಾಕ್ ರೈಸಿಗೆ ಯಾಕಪ್ಪ GI ಟ್ಯಾಗ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ನೂರಾರು ವರ್ಷಗಳಿಂದ ಪರಂಪರಾಗತವಾಗಿ ಮಣಿಪುರದಲ್ಲಿ ಬೆಳೀತಾ ಬರ್ತಿದ್ರು. ಇದನ್ನ ಕೇವಲ ಹಬ್ಬಗಳಲ್ಲಿ, ಈ ಕಮ್ಯುನಿಟಿ ಕಿಚನ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಸಾಮೂಹಿಕವಾದಂತಹ ಊಟ ಏನಿರುತ್ತೆ ಹಬ್ಬ ಹರಿದಿನಗಳಲ್ಲಿ,
ಅಂತಹ ಸಂದರ್ಭದಲ್ಲಿ ಇದನ್ನ ಬಳಸಲಾಗ್ತಾ ಇತ್ತು. ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದೊಂದು ಸುವಾಸನೆಯನ್ನ ಒಳಗೊಂಡಿರುತ್ತೆ. ಒಂದು ಸೆಂಟೆಡ್ ರೈಸ್ ಅಂತಾನೆ ಹೇಳ್ಬೋದು. ನಿಮಗೆ ಕಾಣಿಸ್ತಾ ಇದೆ ಸ್ಪೆಷಲ್ ಅರೋಮಾ. ಅರೋಮಾ ಅಂತ ಹೇಳಿದ್ರೆ ಒಂದು ಸುವಾಸನೆ ಅಂತ ಹೇಳಿ. ಸೊ ಒಂದು ಸುವಾಸಿತ ಮಣಿಪುರದ ಕಪ್ಪು ಅಕ್ಕಿ. ಇದರ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಬೇಯಿಸುವುದು ಬಹಳ ಕಷ್ಟ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸುಮಾರು 40-45 ನಿಮಿಷಗಳ ಕಾಲ ಅದನ್ನು ಬೇಯಿಸಬೇಕಾಗುತ್ತೆ. ಬಿಕಾಸ್ ಅದರ ಒಂದು ಸಿಪ್ಪೆ ಏನಿರುತ್ತೆ, ಆ ಭತ್ತದ ಹೊಟ್ಟಿನ ಸಿಪ್ಪೆ ಬಹಳ ತಿಕ್ಕಾಗಿರುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಫೈಬ್ರಸ್ ಬ್ರೌನ್ ಲೇಯರ್. ಹಾಗಾಗಿ ಅದನ್ನ ಬೇಯಿಸೋದು ಕೂಡ ತುಂಬಾ ಕಷ್ಟ. ಬಟ್ ಬೇಯಿಸಾದ್ಮೇಲೆ ಅದು ಬಹಳ ರುಚಿಕಟ್ಟಾಗಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಚಾಕ್ ಹಾವ್ ಖೀರ್ ಅಂತ ಕರೀತಾರೆ. ಅಂದ್ರೆ ಒಂದು ರೀತಿಯ ಪಾಯಸವನ್ನ ಮಾಡ್ಬಿಟ್ಟು ಹಬ್ಬ ಹರಿದಿನಗಳಲ್ಲಿ ಬಡಿಸ್ತಾರೆ. ಎಲ್ಲಪ್ಪ ಅಂತ ಹೇಳಿದ್ರೆ ಮಣಿಪುರ್. ಮತ್ತೊಂದು ಇಂಪಾರ್ಟೆಂಟ್ ಅಂತ ಏನಂದ್ರೆ ಇದಕ್ಕೊಂದು ಸ್ಪೆಸಿಫಿಕ್ ಆದಂತಹ ಹೆಸರು ಕೂಡ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ಚಾಕ್ ಹಾವ್. ಸೊ ಚಾಕ್ ಹಾವ್ ಕಪ್ಪು ಅಕ್ಕಿ ಅಂತಕ್ಕಂತಹದ್ದು ಇತ್ತೀಚೆಗಷ್ಟೇ GI ಟ್ಯಾಗ್, ಭೌಗೋಳಿಕ ಸೂಚ್ಯಂಕ ಅಂತ ಕರಿತೀವಿ ಕನ್ನಡದಲ್ಲಿ. ದಯವಿಟ್ಟು ಅದನ್ನು ಕೂಡ ಬರ್ಕೊಳ್ಳಿ. ಭೌಗೋಳಿಕ ಸೂಚ್ಯಂಕ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನ ಪಡ್ಕೊಂಡಿರತಕ್ಕಂತಹ ಒಂದು ಆಹಾರ ಪದಾರ್ಥ ಚಾಕ್ ಹೋ ಮಣಿಪುರಿ ಕಪ್ಪು ಅಕ್ಕಿ. ದಯವಿಟ್ಟು ಎಲ್ಲರೂ ನೋಟ್ ಮಾಡ್ಕೋಬೇಕಾಗತ್ತೆ. ಅಂಡ್ ಇದಕ್ಕೆ ಅರ್ಜಿ ಸಲ್ಲಿಸಿದ ಯಾರಪ್ಪ ಅಂತ ಹೇಳಿದ್ರೆ ಚಾಕ್ ಹೋ ಬೆಳೆಗಾರರ ಒಂದು ಒಕ್ಕೂಟ ಇದಕ್ಕೆ ಅರ್ಜಿ ಸಲ್ಲಿಸಿತ್ತು. ಅದಕ್ಕೆ ಮಣಿಪುರದ ಕೃಷಿ ಇಲಾಖೆ ಕೂಡ ಸಪೋರ್ಟ್ ಮಾಡಿತ್ತು. ಸೊ ಈಗ ಅವರಿಗೆ GI ಟ್ಯಾಗ್ ಸಿಕ್ಕಿದೆ, ಬಹಳ ಇಂಪಾರ್ಟೆಂಟ್. ಅಂಡ್ ಈ ಕಡೆ ನೋಡ್ತಾ ಇದ್ದೀರಾ ಮತ್ತೊಂದು ವಸ್ತುಗೆ ಕೂಡ GI ಟ್ಯಾಗ್ ಸಿಕ್ಕಿತ್ತು. ಅದು ಗೋರಖ್ಪುರದ ಟೆರಕೋಟಾ. ಗೋರಖ್ಪುರ ಅಂದ ತಕ್ಷಣ ನಿಮಗೆ ಒಂದ್ ಮಾತು ನೆನಪಾಗಬೇಕು, ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುತ್ತೆ. ಪ್ರಸಕ್ತವಾಗಿ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾರೆ ಶ್ರೀಯುತ ಯೋಗಿ ಆದಿತ್ಯನಾಥ್ ಅವರು ಮುಂಚೆ ಈ ಗೋರಖ್ಪುರ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ರು. ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಗೋರಖ್ಪುರ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರಿಬಹುದು. ಸೊ ಯೋಗಿ ಆದಿತ್ಯನಾಥ್ ಅವರ ಒಂದು ಪೀಠ ಕೂಡ ಗೋರಖ್ಪುರದಲ್ಲಿ ಲೊಕೇಟ್ ಆಗಿದ್ದು. ಅಂತಹ ಗೋರಖ್ಪುರದಲ್ಲಿ ಟೆರಕೋಟಾಕ್ಕೆ ಈ GI ಟ್ಯಾಗ್ ಸಿಕ್ಕಿದೆ. ಕೆಲವರು ಕೇಳ್ಬೋದು ಟೆರಕೋಟಾ ಅಂದ್ರೆ ಏನು? ಟೆರಕೋಟಾ ಅಂದ್ರೆ ಬೇಸಿಕಲಿ ಈ ಜೇಡಿ ಮಣ್ಣೇನಿರುತ್ತೆ, ಜೇಡಿ ಮಣ್ಣನ್ನ ಸುಟ್ಬಿಟ್ಟು ಮಾಡ್ತಕ್ಕಂತಹ ಕಲಾಕೃತಿಗಳು. ನಾವು ದಿನಬಳಕೆಯ ವಸ್ತುಗಳನ್ನು ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್ ಮಡಕೆ ಇರ್ಬೋದು ಅಥವಾ ಇನ್ನಿತರ ಪಾತ್ರೆ ಇರ್ಬೋದು. ಅದೇ ರೀತಿ ಕಲಾಕೃತಿಗಳು ನೀವು ಇಲ್ಲೇನ್ ಕಾಣಿಸ್ತಾ ಇದೆ, ಬೇರೆ ಬೇರೆ ರೀತಿಯಂತಹ ಆಕೃತಿಗಳು, ಚಿತ್ರಕಲೆಗಳು, ಅದನ್ನು ಕೂಡ ಮಾಡಬಹುದು. ಇಂತಹವನ್ನ ನಾವು ಟೆರಕೋಟಾ ಅಂತ ಕರಿತೀವಿ. ಇದು ಕೂಡ ಕಳೆದ 100 ವರ್ಷಗಳಿಂದ ಗೋರಖ್ಪುರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಶಿಲ್ಪಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಕಲೆಗಾರರು ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ರು. ಸೊ ಈಗ ಅವರಿಗೂ ಕೂಡ ಒಂದು GI ಟ್ಯಾಗ್ ಸಿಕ್ಕಿದೆ, ಗೋರಖ್ಪುರ್ ಟೆರಕೋಟಾ ಅಂತ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಯಾರು ಸಲ್ಲಿಸಿದ್ರು ಅಂತ ಹೇಳಿದ್ರೆ ಇದು ಕೂಡ ಬಹಳ ಇಂಪಾರ್ಟೆಂಟ್. ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಿಮಗೆ ಕಾಣಿಸ್ತಾ ಇರೋ ಪ್ರಕಾರ ಲಕ್ಷ್ಮೀ ಟೆರಕೋಟಾ ಮೂರ್ತಿ ಕಲಾ ಕೇಂದ್ರ. ನೋಡಿ, ಲಕ್ಷ್ಮೀ ಟೆರಕೋಟಾ ಮೂರ್ತಿ ಕಲಾ ಕೇಂದ್ರ. ದಯವಿಟ್ಟು ಎಲ್ಲರೂ ಕೂಡ ಬರ್ಕೋಬೇಕಾಗುತ್ತೆ. ಲಕ್ಷ್ಮೀ ಟೆರಕೋಟಾ ಮೂರ್ತಿ ಕಲಾ ಕೇಂದ್ರ, ಇದು ಉತ್ತರ ಪ್ರದೇಶದ ಗೋರಖ್ಪುರಲ್ಲೇ ಬರುತ್ತೆ. ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ಮಾನ್ಯ ಮಾಡಿಬಿಟ್ಟು ಅವರಿಗೆ ಭೌಗೋಳಿಕ ಸೂಚ್ಯಂಕವನ್ನ ಮಾನ್ಯ ಮಾಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್. ಚಾಕ್ ಹೋ ಅಕ್ಕಿ ಮತ್ತೆ ಗೋರಖ್ಪುರ್ ಟೆರಕೋಟಾ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಮುಂದಿನ ಸುದ್ದಿ ನೋಡೋದಾದ್ರೆ ಒಮನ್ ನಲ್ಲಿ ವಿದೇಶಿಗರ ನೌಕರಿಗೆ ಕುತ್ತು. ನೋಡಿ, ನಿನ್ನೆ ಒಮನ್ ನಿಂದ ಒಂದು ಸುದ್ದಿ ಬರ್ತಾ ಇದೆ. ಒಮನ್ ಅಂತಕ್ಕಂತಹದ್ದು ಒಂದು ಅರಬ್ ದೇಶ. ಇದನ್ನ ಸುಲ್ತಾನೇಟ್ ಆಫ್ ಒಮನ್ ಅಂತ ಕರಿತೀವಿ. ಯಾವ ರೀತಿ ಭಾರತವನ್ನ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಕರಿತೀವಿ, ಅದೇ ತರ ಓಮನ್ ಅನ್ನ ಸುಲ್ತಾನೇಟ್ ಆಫ್ ಓಮನ್ ಅಂತ ಕರಿತೀವಿ. ಹೆಸರಲ್ಲೇ ಗೊತ್ತಾಗ್ಬಿಡುತ್ತೆ ಇದೊಂದು ಪ್ರಜಾಪ್ರಭುತ್ವ ರಾಷ್ಟ್ರವಲ್ಲ. ಸುಲ್ತಾನೇಟ್ ಅಂತ ಬಂತು ಅಂದ್ರೆ ಅಲ್ಲಿನ ಸುಲ್ತಾನರ ಆಳ್ವಿಕೆಗೆ ಅದು ಒಳಪಟ್ಟಿದೆ. ಸುಲ್ತಾನತ್ ಆಫ್ ಅಂದ್ರೆ ಓಮನ್ ನ ಸುಲ್ತಾನತ್ ಅಂತ ಕರಿಬಹುದು. ಸುಲ್ತಾನೇಟ್ ಆಫ್ ಓಮನ್. ಸೊ ಓಮನ್ ನ ರಾಜಧಾನಿ ಕೂಡ ಬಹಳ ಇಂಪಾರ್ಟೆಂಟ್. ಹಲವಾರು ಜನ ಸ್ಪೆಷಲಿ ನಮ್ಮ ನೆರೆಹೊರೆಯ ರಾಜ್ಯವಾಗಿರ್ತಕ್ಕಂತಹ ಕೇರಳದಿಂದ ಸಾಕಷ್ಟು ಜನ ಓಮನ್ ನಲ್ಲಿ ಉದ್ಯೋಗದಲ್ಲಿದ್ರು. ಓಮನ್ನ ಮಸ್ಕತ್, ಓಮನ್ನ ಒಂದು ರಾಜಧಾನಿ ಇದು. ಮಸ್ಕತ್ ನಲ್ಲಿ ಸಾಕಷ್ಟು ಜನ ಭಾರತೀಯರಿದ್ರು. ಬಟ್ ಅವರಿಗೆ ಒಂದು ಕೆಟ್ಟ ಸುದ್ದಿ ನೆನೆ ಹೊರ ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ ಓಮನ್ನ ಸರ್ಕಾರಿ ಸ್ವಾಮ್ಯದ ಕಂಪನಿಯಲ್ಲಿ ಕೆಲಸಕ್ಕಿದ್ದಂತಹ ಎಲ್ಲಾ ವಿದೇಶಿಗರನ್ನ ಆ ದೇಶದಿಂದ ಹೊರಗಡೆ ಕಳಿಸಬೇಕು ಅಂತ ನೆನೆ ಒಂದು ಆದೇಶವಾಗಿದೆ. ಸೊ ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ನೆಲೆಸಿರ್ತಕ್ಕಂತಹ ಭಾರತೀಯರು ಅತಂತ್ರರಾಗ್ತಾರೆ. ಅವರು ವಾಪಸ್ ಭಾರತಕ್ಕೆ ಬರುವಂತಹ ಸಾಧ್ಯತೆ ಇದೆ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನಾನು ಆಗ ಹೇಳ್ದಂಗೆ ಓಮನ್ ನಲ್ಲಿ ಇರ್ತಕ್ಕಂತಹದ್ದು ಇನ್ನೂ ಕೂಡ ರಾಜಪ್ರಭುತ್ವ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಮೊನಾರ್ಕಿ ಅಂತ ಕರಿತೀವಿ, ಕನ್ನಡದಲ್ಲಿ ರಾಜಪ್ರಭುತ್ವ ಅಂತ ಕರಿತೀವಿ. ಇಲ್ಲೊಬ್ಬರ ಹೆಸರು ಕಾಣಿಸ್ತಾ ಇದೆ, ಸುಲ್ತಾನ್ ಕಬೂಸ್ ಅಂತೇಳಿ. ಇವರು ಇತ್ತೀಚೆಗಷ್ಟೇ ನಿಧನರಾಗಿದ್ರು. ಬಹಳ ಕಾಲದಿಂದ ಆ ಒಂದು ದೇಶದ ಸುಲ್ತಾನ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಸುಲ್ತಾನ್ ಕಬೂಸ್ ಅವರು ಇತ್ತೀಚೆಗಷ್ಟೇ ನಿಧನರಾದ್ರು. ಅವರ ಕನಸು ಕೂಡ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಅಲ್ಲಿನ ಸ್ಥಳೀಯರಿಗೆ ಕೆಲಸ ಸಿಗಬೇಕು, ವಿದೇಶಿಗರನ್ನ ಹೊರಗಡೆ ಕಳಿಸಬೇಕು ಅಂತ ಅವರ ಆಸೆ ಆಗಿತ್ತು. ಸೊ ಅದರ ಅಂಗವಾಗಿ ಅಲ್ಲಿನ ವಿದೇಶಿಗರಿಗೆ
ಆ ದೇಶ ಬಿಟ್ಟು ತೆರಳುವಂತೆ ಹೇಳ್ತಾ ಇದ್ದಾರೆ. ಆ ದೇಶದಲ್ಲಿ ಏನೇನು ಕೆಲಸಕ್ಕಿದ್ರು ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿ ಅಲ್ಲಿಂದ ಅವ್ರನ್ನ ತೆಗೆದು ಹಾಕಲಾಗ್ತಾ ಇದೆ. ಸೊ ಈಗ ಕೂಡ ಒಬ್ಬ ಹೊಸ ಅಲ್ಲಿನ ರಾಜ ಕೂಡ ಬಂದಿದ್ದಾರೆ, ಸುಲ್ತಾನ್ ತಾರೀಫ್ ಅಂತ ಕರಿತೀವಿ ಅವ್ರನ್ನ. ಸೊ ಅವರು ಸುಲ್ತಾನ್ ಕಬೂಸ್ ಅವ್ರನ್ನ ರಿಪ್ಲೇಸ್ ಮಾಡಿದ್ದಾರೆ ಅವರ ಮೃತಪಟ್ಟ ನಂತರ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸುದ್ದಿ. ಮುಂದಿನ ಸುದ್ದಿ ನೋಡೋದಾದ್ರೆ, ಇಸಿ ವೇಗ್ ಆನ್ RTI ಆಸ್ಕಿಂಗ್ ಇಫ್ JNK ಈಸ್ ಇನ್ ಎಲೆಕ್ಟೋರಲ್ ಕಾಲೇಜ್. ನೋಡಿ, ಇದು ಬಹಳ ಒಂದು ಚೆನ್ನಾಗಿರ್ತಕ್ಕಂತಹ ಒಂದು ಸುದ್ದಿ. ನೀವು ಭಾರತೀಯ ಸಂವಿಧಾನವನ್ನ ಓದ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಈ ಒಂದು ಸುದ್ದಿಯ ಕಡೆಗೆ ಸಾಕಷ್ಟು ಗಮನ ಕೊಡಬೇಕಾಗುತ್ತೆ. ಬಿಕಾಸ್ ಇತ್ತೀಚೆಗಷ್ಟೇ ಒಂದು RTI, ರೈಟ್ ಟು ಇನ್ಫಾರ್ಮೇಶನ್, ನಾವು ಕನ್ನಡದಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಂತ ಏನ್ ಕರಿತೀವಿ, ಈ ಒಂದು ಕಾಯ್ದೆಯ ಅಡಿಯಲ್ಲಿ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಏನಿದೆ, ಎಲೆಕ್ಷನ್ ಕಮಿಷನ್, EC ಅಂತ ಹೇಳಿದ್ರೆ ಶಾರ್ಟ್ ಫಾರ್ಮ್ ಫಾರ್ ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗ. ಸೊ ನಮ್ಮ ಚುನಾವಣಾ ಆಯೋಗಕ್ಕೆ ಒಬ್ಬ ವ್ಯಕ್ತಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಈ ರೈಟ್ ಟು ಇನ್ಫಾರ್ಮೇಶನ್ ಕಾಯ್ದೆಯ ಅಡಿಯಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ ಇತ್ತೀಚೆಗಷ್ಟೇ ಹೊಸದಾಗಿ ಒಂದು ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರಿಯಾಗಿ ಅದು ವಿಭಜನೆ ಆಗಿದೆ. ಸೊ ಆ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರಪತಿ ಚುನಾವಣೆಗೆ ಆ ಒಂದು ಕೇಂದ್ರಾಡಳಿತ ಪ್ರದೇಶದ ಚುನಾಯಿತ ಸದಸ್ಯರು ಮತ ಚಲಾಯಿಸುವುದಕ್ಕೆ ಹಕ್ಕನ್ನ ಹೊಂದಿರ್ತಾರೋ ಇಲ್ವೋ ಅಂತೇಳಿ ಒಬ್ಬ ವ್ಯಕ್ತಿ ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಸೊ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದಕ್ಕಿಂತ ಮುಂಚೆ ನಾವು ನಮ್ಮ ಭಾರತೀಯ ಸಂವಿಧಾನವನ್ನ ಗಮನಿಸ್ತಾ ಹೋಗೋದಾದ್ರೆ, ಆರ್ಟಿಕಲ್ 54 ಅಥವಾ ಸಂವಿಧಾನದ 54ನೇ ವಿಧಿಯಡಿಯಲ್ಲಿ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ರಾಷ್ಟ್ರಪತಿ ಚುನಾವಣೆ ಯಾರು ನಮ್ಮ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಭಾಗವಹಿಸ್ತಾರಪ್ಪ ಅಂತ ಹೇಳಿದ್ರೆ ಅದು ನಾವು ಎಲೆಕ್ಟೋರಲ್ ಕಾಲೇಜ್ ಅಂತ ಕರಿತೀವಿ. ಸೊ ಈ ಎಲೆಕ್ಟೋರಲ್ ಕಾಲೇಜ್ ಒಂದು ಸಮೂಹ. ಈ ಸಮೂಹದಲ್ಲಿ ಯಾರ್ಯಾರು ಬರ್ತಾರಪ್ಪ, ಬಹಳ ಇಂಪಾರ್ಟೆಂಟ್, ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಮೊದಲನೇದಾಗಿ ನಮ್ಮ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು, ಅಂದ್ರೆ ನಮ್ಮ ಪಾರ್ಲಿಮೆಂಟ್ ಏನಿದೆ, ಬೋತ್ ಲೋಕಸಭಾ ಮತ್ತು ರಾಜ್ಯಸಭಾದ ಎಲೆಕ್ಟೆಡ್ ಮೆಂಬರ್ಸ್, ಚುನಾಯಿತ ಸದಸ್ಯರು ಇದರಲ್ಲಿ ಇರ್ತಾರೆ, ಮೊದಲನೇ ಭಾಗ. ಎರಡನೇ ಭಾಗ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ವಿಧಾನಸಭೆಗಳೇನಿರುತ್ತೆ ಅದರ ಚುನಾಯಿತ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಆಫ್ ಆಲ್ ದ ಸ್ಟೇಟ್ಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಸೊ ಇದು ಎರಡು ಭಾಗ ಆಯ್ತು. ಮೊದಲನೇದಾಗಿ ನಮ್ಮ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು, ಎರಡನೇದಾಗಿ ನಮ್ಮ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಸೊ ಮೂರನೇ ಭಾಗ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂತಹ ಪುದುಚೇರಿ ಮತ್ತು ರಾಷ್ಟ್ರ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿ. ಸೊ ಈ ಎರಡೂ ಕೇಂದ್ರಾಡಳಿತ ಪ್ರದೇಶಗಳ ಎಲೆಕ್ಟೆಡ್ ಮೆಂಬರ್ಸ್, ಚುನಾಯಿತ ಸದಸ್ಯರು. ಸೊ ಈ ಮೂರು ರೀತಿಯ ಗುಂಪನ್ನ ಒಳಗೊಂಡ್ಬಿಟ್ಟು ಎಲೆಕ್ಟೋರಲ್ ಕಾಲೇಜ್ ಫಾರ್ಮೇಶನ್ ಆಗ್ತಾ ಇತ್ತು. ಸೊ ಈ ಎಲೆಕ್ಟೋರೇಟ್ ಕಾಲೇಜ್ ಬಂದ್ಬಿಟ್ಟು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇತ್ತು. ಸೊ ಇದು ನಮ್ಮ ಸಂವಿಧಾನದಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲೆಲ್ಲೂ ಕೂಡ ನಿಮಗೆ ಜಮ್ಮು ಮತ್ತು ಕಾಶ್ಮೀರದ ಹೆಸರು ಕಾಣಕ್ ಸಿಗಲ್ಲ. ಜಮ್ಮು ಮತ್ತು ಕಾಶ್ಮೀರ ಇದುವರೆಗೂ ಕೂಡ ಈ ಎರಡನೇ ಭಾಗದಲ್ಲಿ ಬರ್ತಾ ಇತ್ತು, ಅಂದ್ರೆ ರಾಜ್ಯಗಳ, ಅದು ಕೂಡ ಒಂದು ರಾಜ್ಯ ಆಗಿತ್ತು. ಬಟ್ ಈಗ ಅದನ್ನ ರಾಜ್ಯದಿಂದ ತೆಗೆದ್ಬಿಟ್ಟು ಅದನ್ನ ಕೂಡ ಕೇಂದ್ರಾಡಳಿತ ಪ್ರದೇಶ ಮಾಡಿರೋದ್ರಿಂದ ಅದು ಈ ಮೂರನೇ ಸ್ಥಾನಕ್ಕೆ ಬರುತ್ತೋ, ಅಂದ್ರೆ ಈ ಮೂರನೇ ಗುಂಪಲ್ಲಿ ಬರುತ್ತೋ ಇಲ್ವೋ ಅಂತ ಕನ್ಫ್ಯೂಷನ್ ಆಗಿದೆ. ಬಿಕಾಸ್ ಮೂರನೇ ಭಾಗದಲ್ಲಿ ಯಾರ್ಯಾರು ಬರ್ತಾರೆ, ಕೇವಲ ದೆಹಲಿ ಮತ್ತು ಪುದುಚೇರಿಯ ಚುನಾಯಿತ ಸದಸ್ಯರು. ಸೊ ಅಲ್ಲಿ ಜಮ್ಮು ಕಾಶ್ಮೀರದ ಹೆಸರನ್ನ ಮೆನ್ಷನ್ ಮಾಡಲಾಗಿಲ್ಲ. ಸೊ ಇನ್ನೂ ಕೂಡ ಒಂದು ಕ್ಲಾರಿಟಿ ನಮಗೆ ಸಿಗ್ತಾ ಇಲ್ಲ, ಜಮ್ಮು ಕಾಶ್ಮೀರದ ವಿಧಾನಸಭೆಯ ಚುನಾಯಿತ ಸದಸ್ಯರು ನಮ್ಮ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಮತದಾನ ಮಾಡುವುದಕ್ಕೆ ಅರ್ಹರಾಗ್ತಾರೋ ಇಲ್ಲೋ ಅಂತೇಳಿ ನಮಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಕಾದ್ ನೋಡ್ಬೇಕಾಗುತ್ತೆ. ಇದಕ್ಕೆ ಚುನಾವಣಾ ಆಯೋಗ ಒಂದು ಕ್ಲಾರಿಫಿಕೇಶನ್ ಕೊಡುತ್ತೆ ಅಂತ ನಂಬಲಾಗಿತ್ತು. ಬಟ್ ಅವರು ಅದಕ್ಕೆ ತಕ್ಕಂತೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿಲ್ಲ. ಅವರು ಮಾತನ್ನ ತೇಲ್ಸ್ಬಿಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ, ನಮ್ಮ ಸಂವಿಧಾನದ 54ನೇ ವಿಧಿ ಅಡಿಯಲ್ಲಿ ಯಾವ ರೀತಿ ಹೇಳಿದ್ದಾರೋ ಆ ರೀತಿಯೇ ರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ ಅಂತೇಳಿ. ಸೊ ಇನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಈಗ ಮುಂದಿನ ಸುದ್ದಿ ಗಮನಿಸೋದಾದ್ರೆ, ಮಂಗಳ ಹೆಲಿಕಾಪ್ಟರ್ಗೆ ಹೆಸರು ನೀಡಿದ ಭಾರತ ಮೂಲದ ಬಾಲಕಿ ಅಂತ ಒಂದು ಹೆಮ್ಮೆಯ ಸುದ್ದಿ ಬರ್ತಾ ಇದೆ. ಸೊ ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂತಹ ಹುಡುಗಿ ವನಿಜಾ ರೂಪಾಣಿ ಅಂತೇಳಿ, ಇವರು ಭಾರತೀಯ ಮೂಲದವರು. ಅಮೆರಿಕದ ಅಲಬಾಮಾದಲ್ಲಿ ಇವರು ಒಬ್ಬ ವಿದ್ಯಾರ್ಥಿನಿ. ಸೊ ಇತ್ತೀಚೆಗಷ್ಟೇ ಅಮೆರಿಕದ ನಾಸಾ ಏನಿದೆ, ಅಲ್ಲಿನ ಬಾಹ್ಯಾಕಾಶ ಸಂಸ್ಥೆ ಆಗಿರತಕ್ಕಂತಹ ನಾಸಾ ಒಂದು ಕಾಂಪಿಟೇಷನ್ ಅನ್ನ ಏರ್ಪಡಿಸಿತ್ತು. ನೀವು ನೋಡ್ತಾ ಇರೋ ರೀತಿ ನೇಮ್ ದಿ ರೋವರ್ ಅಂತಕ್ಕಂತಹ ಒಂದು ಸ್ಪರ್ಧೆಯನ್ನ ಆಯೋಜಿಸಿತ್ತು. ಆ ಸ್ಪರ್ಧೆಯಲ್ಲಿ ವಿಜೇತ ಆಗಿರತಕ್ಕಂತಹ ವನಿಜಾ ರೂಪಾಣಿ ಅವರು ಏನು ಮುಂಬರುವಂತಹ ದಿನಗಳಲ್ಲಿ ನಾಸಾದಿಂದ ಒಂದು ಹೆಲಿಕಾಪ್ಟರ್ ಅನ್ನ ಹಾರಿಬಿಡಲಾಗುತ್ತೆ. ನಾಸಾ ಏನು ಮಂಗಳಕ್ಕೆ ಒಂದು ತನ್ನ ನೌಕೆಯನ್ನ ಕಳಿಸಿದೆ, ಆ ನೌಕೆಯಲ್ಲಿ ಒಂದು ಹೆಲಿಕಾಪ್ಟರ್
ಚಿಕ್ಕ ಹೆಲಿಕಾಪ್ಟರ್ ನಂತಹ ವಸ್ತುವನ್ನು ಕೂಡ ಕಳಿಸಿರ್ತಾರೆ. ಅದು ಪ್ರಪ್ರಥಮ ಬಾರಿಗೆ ಮಂಗಳನ ಮೇಲೆ ಹಾರಾಡಿದಂತಹ ಹೆಲಿಕಾಪ್ಟರ್ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗುತ್ತೆ. ಅದಕ್ಕೆ ಹೆಸರನ್ನ ಇಡುವಂತಹ ಅವಕಾಶ ಭಾರತೀಯ ಮೂಲದ ವನಿಜಾ ರೂಪಾಣಿ ಅವರಿಗೆ ನೀಡಲಾಗಿದೆ. ಸೊ ಅದರ ಹೆಸರು ಬಹಳ ಇಂಪಾರ್ಟೆಂಟ್, ಇಂಜೆನ್ಯೂಟಿ ಅಂತಕ್ಕಂಥದ್ದು ಅದರ ಹೆಸರಾಗಿದೆ. ಇಂಜೆನ್ಯೂಟಿ ಅಂದ್ರೇನು, ಇದರ ಮೀನಿಂಗ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂಜೆನ್ಯೂಟಿ ಅಂತ ಹೇಳಿದ್ರೆ ಬಹಳ ವೈಸ್ ಅಂದ್ರೆ ಬುದ್ಧಿವಂತಿಕೆ ಉಳ್ಳ ಅಂತ ಹೇಳಿ. ಸೊ ಬುದ್ಧಿವಂತಿಕೆ ಉಳ್ಳ ಅಂತಕ್ಕಂತಹದ್ದು ಇದರ ಹೆಸರಾಗಿರುತ್ತೆ. ಈ ಒಂದು ಹೆಲಿಕಾಪ್ಟರ್ನ ಹೆಸರು, ಅದನ್ನು ಕೊಟ್ಟಿರತಕ್ಕಂತಹದ್ದು ಭಾರತೀಯ ಮೂಲದ ಒಬ್ಬ ಹುಡುಗಿ. ಸೊ ಇಂಜೆನ್ಯೂಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಮಂಗಳನ ಮೇಲೆ ಹಾರಾಟ ನಡೆಸಲಿರುವ ಮೊದಲ ಹೆಲಿಕಾಪ್ಟರ್ ಆಗಿ ಒಂದು ಹೆಗ್ಗಳಿಕೆನ ಮುಂಬರುವಂತಹ ದಿನಗಳಲ್ಲಿ ಪಡ್ಕೊಳ್ಳುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ಐಕಾನ್ ಆಫ್ ರೊಮ್ಯಾನ್ಸ್ ಟೇಕ್ಸ್ ಎ ಫೈನಲ್ ಬೋ ಅಂತ ಒಂದು ಸುದ್ದಿ ಹೇಳುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹ ವ್ಯಕ್ತಿ ಭಾರತದ ಒಬ್ಬ ಪ್ರಖ್ಯಾತ ಬಾಲಿವುಡ್ ನಟ, ಒಬ್ಬ ದೈತ್ಯ ಪ್ರತಿಭೆ ರಿಷಿ ಕಪೂರ್ ಅವರು ನಿನ್ನೆ ಮೃತಪಟ್ಟಿದ್ದಾರೆ. ಇನ್ನು ಕೂಡ ಇರ್ಫಾನ್ ಖಾನ್ ಅವರು ಮೃತಪಟ್ಟಂತಹ ಸಂಗತಿ ಮಾಸುವ ಮುಂಚೆಯೇ ಭಾರತೀಯ ಚಿತ್ರರಂಗಕ್ಕೆ ಮತ್ತೊಂದು ಬರಸಿಡಿಲು ಬಂದು ಹೊಡೆದಿದೆ ಅಂತ ಹೇಳ್ಬೋದು. ರಿಷಿ ಕಪೂರ್ ಅವರು ಕೂಡ ನಿನ್ನೆ ಅವರು ಬಹುಕಾಲದಿಂದ ಲುಕೇಮಿಯಾ ಕಾಯಿಲೆ ಅಂದ್ರೆ ಬ್ಲಡ್ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ರು. ಸೊ ಆ ಕಾರಣದಿಂದ ಅವರು ನಿನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ. ಸೊ ಇವರು ಕೂಡ ನಮ್ಮ ಚಿತ್ರರಂಗದಲ್ಲಿ ಒಂದು ಮೇರು ನಟ ಅಂತಾನೆ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಅವರು ಮೇರಾ ನಾಮ್ ಜೋಕರ್ ಅನ್ನುವಂತಹ ಒಂದು ಚಿತ್ರದ ಮೂಲಕ ಬಾಲನಟ ಆಗಿ ಪ್ರವೇಶವನ್ನ ಪಡೆದ್ರು. ಆ ಒಂದು ಪ್ರದರ್ಶನಕ್ಕೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿದ್ದು. ಅವರೊಬ್ಬ ಬಾಲನಟ ಆಗಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಅಂಡ್ 1973ರ ಬಾಬಿ ಅನ್ನುವಂತಹ ಚಲನಚಿತ್ರ ಅವರ ಮೊಟ್ಟ ಮೊದಲ ಚಿತ್ರ ಆಗಿದ್ದು, ಅದಾದ ಮೇಲೆ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ. ಸಾಕಷ್ಟು ಯಶಸ್ಸನ್ನ ಗಳಿಸ್ತಾ ಹೋದ್ರು, ಸಾಕಷ್ಟು ಖ್ಯಾತಿಯ ಉತ್ತುಂಗಕ್ಕೂ ಕೂಡ ಅವರು ಹೋಗಿದ್ರು. ಪ್ರಸಕ್ತವಾಗಿ ರಣಬೀರ್ ಕಪೂರ್ ಏನಿದ್ದಾರೆ ಬಾಲಿವುಡ್ ನಟ, ಅವರು ರಿಷಿ ಕಪೂರ್ ಅವರ ಪುತ್ರ ಆಗಿದ್ದಾರೆ. ರಿಷಿ ಕಪೂರ್ ಸ್ವತಃ ಅಂದಿನ ದೊಡ್ಡ ಮೇರು ಪ್ರತಿಭೆ ರಾಜ್ ಕಪೂರ್ ಅವರ ಪುತ್ರ ಆಗಿದ್ದಾರೆ. ರಾಜ್ ಕಪೂರ್ ಅಂತ ಹೇಳಿದ್ರೆ ಭಾರತೀಯ ಸಿನಿಮಾ ರಂಗದ ಶೋಮ್ಯಾನ್ ಅಂತಾನೆ ಅವರನ್ನು ಕರೆಯಲಾಗ್ತಾ ಇತ್ತು, ರಾಜ್ ಕಪೂರ್ ದ ಶೋಮ್ಯಾನ್ ಅಂತೇಳಿ. ಸೊ ಅವರ ಪುತ್ರ ಆಗಿದ್ದಂತಹ ರಿಷಿ ಕಪೂರ್ ಅವರು ಮೃತಪಟ್ಟಿದ್ದಾರೆ. ರಾಜ್ ಕಪೂರ್ ಅವರು ಈವನ್ ರಷ್ಯಾ ದೇಶದಲ್ಲೂ ಕೂಡ ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿದ್ರು. ಸೊ ಅಂತಹ ಒಂದು ಚಲನಚಿತ್ರ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಇವರು ಮೃತಪಟ್ಟಿದ್ದಾರೆ. ಇವರು ಸಾಕಷ್ಟು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ರು. ಸೊ ಇವರ ಬಗ್ಗೆ ಕೂಡ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇವ್ರ ಬಗ್ಗೆ ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಒಂದು ವಿಷಯವನ್ನು ಕೂಡ ವ್ಯಕ್ತಪಡಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಸೊ ಇವತ್ತಿಗೆ ಸುದ್ದಿ ಇಷ್ಟು ಮುಕ್ತಾಯ ಆಯ್ತು. ಈಗ ಪ್ರತಿನಿತ್ಯದಂತೆ ನಾವು ಒಂದು 9-10 ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಸೊ ನೀವೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ಈಗ ಪ್ರೀಮಿಯರ್ ಚಾಟ್ ಅಲ್ಲಿ ನೀವು ನನ್ನ ಜೊತೆ ಭಾಗವಹಿಸಬೇಕಾಗುತ್ತೆ. ಆನ್ಸರ್ ಕೂಡ ಕೊಡಿ. ಸೊ ತಪ್ಪಿದ್ರೂ ತೊಂದರೆ ಇಲ್ಲ, ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಾ ಹೋಗಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ ನಲ್ಲಿ ಭಾಗವಹಿಸ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ನೋಡೋಣ. ಯಾವ ರಾಜ್ಯವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಉದ್ಯೋಗ ನೀಡುವಲ್ಲಿ ಅಗ್ರಸ್ಥಾನದಲ್ಲಿದೆ? ಸೊ ಇದು ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ. ಆಗ್ಲೇ ತಾನೇ ನಾವು ಕರ್ನಾಟಕದಲ್ಲಿ ಕಾಯಕ ಮಿತ್ರ ಅಂತಕ್ಕಂತಹ ಆಪ್ ಅನ್ನ ಲಾಂಚ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಎಲ್ಲರೂ ಕೂಡ ಸಿಂಪಲ್ ಆಗಿ ಆನ್ಸರ್ ಕೊಟ್ಟಿರ್ತೀರಾ ಅನ್ಕೊಂತೀನಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಛತ್ತೀಸ್ಗಢ. ಸೊ ಛತ್ತೀಸ್ಗಢ ರಾಜ್ಯ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಉದ್ಯೋಗ ನೀಡುವ ಒಂದು ದೃಷ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿ ಕಾಣಿಸಕ್ಕೆ ಸಿಗುತ್ತೆ. 2ನೇ ಸ್ಥಾನದಲ್ಲಿ ನಿಮಗೆ ರಾಜಸ್ಥಾನ್ ಮತ್ತು 3ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಕಾಣಕ್ಕೆ ಸಿಗುತ್ತೆ. ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಛತ್ತೀಸ್ಗಢದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದರ ರಾಜಧಾನಿ ರಾಯ್ಪುರ್, ಅಲ್ಲಿನ ಪ್ರಸಕ್ತ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್, ಅದೇ ರೀತಿ ರಾಜ್ಯಪಾಲರು ಅನಸೂಯ ಉಕೈ ಅವರು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದನ್ನ ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸ್ತಾ ಹೋಗೋಣ. 2ನೇ ಪ್ರಶ್ನೆ ಹೇಳುತ್ತೆ, ಇಂಡಿಯಾ ರಿಸರ್ಚ್ ನ ಇಂಡಿಯಾ ಸೋಲಾರ್ ಮಾರ್ಕೆಟ್ ಲೀಡರ್ ಬೋರ್ಡ್ 2020 ವರದಿಯ ಪ್ರಕಾರ ಭಾರತವು 2019ರಲ್ಲಿ ಸೌರ ಶಕ್ತಿ ಸ್ಥಾಪಿಸುವಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ನೋಡಿ, ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಸೋಲಾರ್ ಮಾರ್ಕೆಟ್ ಲೀಡರ್ ಬೋರ್ಡ್ ಅಂದ್ರೆ ಏನು? ಒಂದು ರ್ಯಾಂಕಿಂಗ್ ಅಂತೇಳಿ. ನಾವು ಯಾವ ರೀತಿ ಪದಕಗಳ ಪಟ್ಟಿಯನ್ನ ಮೆಡಲ್ಸ್ ಟ್ಯಾಲಿ ಅಂತೀವಿ, ಅದೇ ರೀತಿ ಈ ಒಂದು ಪಟ್ಟಿ, ಇಂತಹ ಲಿಸ್ಟ್ ಅನ್ನ ನಾವು ಲೀಡರ್ ಬೋರ್ಡ್ ಅಂತ ಕರಿತೀವಿ. ಯಾರು ಟಾಪ್ ಅಲ್ಲಿ ಇರ್ತಾರೆ ಅವರು ಅಗ್ರ ಸ್ಥಾನಿ. ಅಂಡ್ ಆ ಒಂದು ರ್ಯಾಂಕಿಂಗ್ ಮೇಲೆ ಲಿಸ್ಟ್ ಅನ್ನ ಪ್ರಿಪೇರ್ ಮಾಡಲಾಗಿರುತ್ತೆ. ಸೊ ಆ ಒಂದು ಲಿಸ್ಟ್ ಅಲ್ಲಿ ಭಾರತ ಯಾವ ಒಂದು ಸ್ಥಾನದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಆನ್ಸರ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ ಅನ್ಕೊಂತೀನಿ. ಬಿಕಾಸ್ ಇವ್ರು ಮಾತಾಡ್ತಾ ಇರೋದು ಸೋಲಾರ್ ಮಾರ್ಕೆಟ್ ಬಗ್ಗೆ. ಈ ಒಂದು ಸೋಲಾರ್ ಎನರ್ಜಿ ಅಂದ್ರೆ ಸೌರ ಎನರ್ಜಿಯನ್ನ, ಶಕ್ತಿಯನ್ನ ಸ್ಥಾಪಿಸುವುದರಲ್ಲಿ ಇದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ. ಸೊ ಹಾಗಾಗಿ ಭಾರತ ನೀವು ನೋಡ್ತಾ ಇರೋ ರೀತಿ 3ನೇ ಸ್ಥಾನದಲ್ಲಿ, ಆಪ್ಷನ್ ಬಿ, 3rd ಪ್ಲೇಸ್, 3ನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ಳಕ್ಕೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ ಕಳೆದ ವರ್ಷ ಅಂದ್ರೆ 2019ರಲ್ಲಿ ಸುಮಾರು 7.3 ಗಿಗಾವ್ಯಾಟ್ 7.3 ಗಿಗಾವ್ಯಾಟ್ ಅಷ್ಟು ಸೌರಶಕ್ತಿಯನ್ನ ಭಾರತ ಸ್ಥಾಪಿಸಿದೆ.
ಸೊ ಇದು ಪ್ರಪಂಚದಲ್ಲಿ 3ನೇ ಸ್ಥಾನದಲ್ಲಿ ಭಾರತ ಇರುವುದಕ್ಕೆ ಕಾರಣ ಕೂಡ ಆಗಿದೆ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಒಂದು ಪ್ರಶ್ನೆಯತ್ತ ಗಮನ ಹರಿಸ್ತಾ ಹೋಗೋಣ. 3ನೇ ಪ್ರಶ್ನೆ ಹೇಳುತ್ತೆ, ಅಂತಾರಾಷ್ಟ್ರೀಯ ಬಜೆಟ್ ಸಹಭಾಗಿತ್ವ ನಡೆಸಿದ ಮುಕ್ತ ಬಜೆಟ್ ಸಮೀಕ್ಷೆ 2019ರ ಪ್ರಕಾರ ಬಜೆಟ್ ಪಾರದರ್ಶಕತೆಯಲ್ಲಿ ಮೊದಲ ಸ್ಥಾನ ಪಡೆದಿದ್ದಂತಹ ದೇಶ ಯಾವುದು? ಸೊ ನೋಡಿ, ಮುಕ್ತ ಬಜೆಟ್ ಅಂತ ಹೇಳಿದ್ರೇನು ಹೆಸರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಮುಕ್ತ ಬಜೆಟ್ ಅಂತ ಹೇಳಿದ್ರೆ ಯಾವ ದೇಶದ ಬಜೆಟ್ ಸಾಕಷ್ಟು ಪಾರದರ್ಶಕವಾಗಿದೆ, ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ಕರಿತೀವಿ. ಟ್ರಾನ್ಸ್ಪರೆಂಟ್ ಬಜೆಟ್ ಯಾವ ದೇಶದ್ದು ಅಂತ ಇವರು ಮಾತಾಡ್ತಾ ಇದ್ದಾರೆ. ಸೊ ಟ್ರಾನ್ಸ್ಪರೆನ್ಸಿ ಹೊಂದಿರತಕ್ಕಂತಹ ಬಜೆಟ್ ಯಾವ ದೇಶದಪ್ಪ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ ನ್ಯೂಜಿಲೆಂಡ್ ಸರಿಯಾದಂತಹ ಉತ್ತರ. ಒಂದ್ ಮಾತನ್ನು ಗಮನಿಸಬೇಕು ನೀವು, ಪ್ರತಿ ವರ್ಷ ಕೂಡ ಈ ಯಾವುದೇ ಒಂದು ಸೂಚ್ಯಂಕಗಳು ಬಿಡುಗಡೆ ಆಗಲಿ, ಯಾವುದೇ ಒಂದು ಇಂಡೆಕ್ಸ್ ಬಿಡುಗಡೆ ಆಗಲಿ, ಅದರಲ್ಲಿ ಮೊದಲ ಸ್ಥಾನದಲ್ಲಿ ಬರ್ತಕ್ಕಂತಹ ದೇಶಗಳು ನ್ಯೂಜಿಲೆಂಡ್ ಕೂಡ ಸಾಕಷ್ಟು ಬಾರಿ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಬಟ್ ಅದಕ್ಕಿಂತನೂ ಹೆಚ್ಚಾಗಿ ನೀವೇನು 3ನೇ ಸ್ಥಾನದಲ್ಲಿ ನೋಡ್ತಾ ಇದ್ದೀರಾ, ಸ್ವೀಡನ್, ಇದೊಂದು ಯುರೋಪಿಯನ್ ದೇಶ. ಸ್ವೀಡನ್ ಆಗಿರ್ಬೋದು, ಅದೇ ರೀತಿ ನಾರ್ವೆ ಆಗಿರ್ಬೋದು, ಅದೇ ರೀತಿ ಡೆನ್ಮಾರ್ಕ್ ಆಗಿರ್ಬೋದು, ಈ 3 ದೇಶಗಳನ್ನ ನಾವು ಸ್ಕ್ಯಾಂಡಿನೇವಿಯನ್ ದೇಶಗಳು, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಸೊ ಯಾವಾಗ್ಲೂ ಕೂಡ ಎಲ್ಲಾ ಸೂಚ್ಯಂಕಗಳಲ್ಲಿ ಈ ಸ್ಕ್ಯಾಂಡಿನೇವಿಯನ್ ದೇಶಗಳೇ ಪ್ರಥಮ ಸ್ಥಾನದಲ್ಲಿ ಇರ್ತವೆ. ಬಟ್ ಈ ಒಂದು ಸೂಚ್ಯಂಕದಲ್ಲಿ ಮುಕ್ತ ಬಜೆಟ್ ಸಮೀಕ್ಷೆಯಲ್ಲಿ ನ್ಯೂಜಿಲೆಂಡ್ ಪ್ರಥಮ ಸ್ಥಾನದಲ್ಲಿದ್ದರೆ 2ನೇ ಸ್ಥಾನ ಸೌತ್ ಆಫ್ರಿಕಾಗೆ ಸಿಕ್ಕಿದೆ, 3ನೇ ಸ್ಥಾನ ಸ್ವೀಡನ್ ದೇಶಕ್ಕೆ ಸಿಕ್ಕಿದೆ. ಸ್ವೀಡನ್ ಯುರೋಪ್ನಲ್ಲಿ ಬರತಕ್ಕಂತಹ ಒಂದು ಚಿಕ್ಕ ದೇಶ, ಅದನ್ನ ಸ್ಕ್ಯಾಂಡಿನೇವಿಯನ್ ದೇಶ ಅಂತ ಕರೀತಾರೆ. ಸ್ವೀಡನ್ನ ಅಕ್ಕಪಕ್ಕ ನಿಮಗೆ ನಾರ್ವೆ ಸಿಗುತ್ತೆ, ಅದೇ ರೀತಿ ಡೆನ್ಮಾರ್ಕ್ ದೇಶಗಳು ಕೂಡ ಸಿಗ್ತಾ ಹೋಗ್ತವೆ. ಅಂಡ್ ಇಂಟರ್ನ್ಯಾಷನಲ್ ಬಜೆಟ್ ಪಾರ್ಟ್ನರ್ಶಿಪ್ IBP, ಇದರ ಬಗ್ಗೆ ಕೂಡ ಡೀಟೇಲ್ಸ್ ಸಿಗ್ತಾ ಇದೆ. ಇದು ಅಮೆರಿಕದ ವಾಷಿಂಗ್ಟನ್ DC ತನ್ನ ಪ್ರಧಾನ ಕಚೇರಿಯನ್ನು ಕೂಡ ಹೊಂದಿದೆ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಭಾರತೀಯ ವಿಶ್ವಸಂಸ್ಥೆಯ ರಾಯಭಾರಿ ಅಥವಾ ಕಾಯಂ ಪ್ರತಿನಿಧಿಯಾಗಿ ಇತ್ತೀಚೆಗೆ ಯಾರನ್ನ ನೇಮಿಸಲಾಯಿತು ಅಂತೇಳಿ ಬಹಳ ಪ್ರಮುಖವಾದಂತಹ ಪ್ರಶ್ನೆ. ನಾನು ನಿನ್ನೆ ಅಷ್ಟೇ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಇದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಅಂತ ಕೂಡ ಹೇಳಿದ್ದೀನಿ. ಇದಕ್ಕೆ ಸರಿಯಾದಂತಹ ಉತ್ತರ ಎಲ್ಲರೂ ಕೂಡ ಕೊಡ್ತಿದ್ದೀರಾ ಅನ್ಕೊಂತಾ ಮುಂದೆ ಹೋಗೋಣ. ಸರಿಯಾದ ಉತ್ತರ ಆಪ್ಷನ್ ಸಿ, TS ತಿರುಮೂರ್ತಿ ಅವರು. ನೋಡಿ, ಪ್ರಸಕ್ತವಾಗಿ ವಿಶ್ವಸಂಸ್ಥೆಯಲ್ಲಿನ ಭಾರತೀಯ ಕಾಯಂ ಪ್ರತಿನಿಧಿ ಆಗಿರತಕ್ಕಂತಹ ಸೈಯದ್ ಅಕ್ಬರುದ್ದೀನ್ ಅವರನ್ನ ರಿಪ್ಲೇಸ್ ಮಾಡ್ಬಿಟ್ಟು ಅವರು ನಿವೃತ್ತಿ ಆಗ್ತಿದ್ದಾರೆ. ಸೊ ಸೈಯದ್ ಅಕ್ಬರುದ್ದೀನ್ ಅವರ ನಂತರ ಅಲ್ಲಿನ ಕಾಯಂ ಪ್ರತಿನಿಧಿ ಆಗ್ಬಿಟ್ಟು TS ತಿರುಮೂರ್ತಿ ಅವ್ರನ್ನ ನಮ್ಮ ಕೇಂದ್ರ ಸರ್ಕಾರ ನೇಮಕಾತಿಗೊಳಿಸಿತ್ತು. ಸೊ ಇದು ಎಕ್ಸಾಮ್ ನಲ್ಲಿ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ವಿದೇಶಾಂಗ ಸಚಿವಾಲಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಸೊ ವಿದೇಶಾಂಗ ಸಚಿವ ಯಾರಪ್ಪ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯಂ ಜೈಶಂಕರ್. ಇವರು ಕೂಡ ಒಬ್ಬ ಫಾರ್ಮರ್ IFS ಆಫೀಸರ್. ಇವರು ಪ್ರಸಕ್ತವಾಗಿ ನಮ್ಮ ಫಾರಿನ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಕಚೇರಿಯಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ನವದೆಹಲಿಯ ದಕ್ಷಿಣ ಬ್ಲಾಕ್, ನಾವು ಅದನ್ನ ಸೌತ್ ಬ್ಲಾಕ್ ಅಂತ ಕರಿತೀವಿ. ಯಾವಾಗಲೂ ಕೂಡ ನಮ್ಮ ಈ ಒಂದು ನಮ್ಮ ಫೈನಾನ್ಸ್ ಮಿನಿಸ್ಟ್ರಿ ಫಾರಿನ್ ಮಿನಿಸ್ಟ್ರಿ ನಮ್ಮ ಸೌತ್ ಬ್ಲಾಕ್ ಅಥವಾ ದಕ್ಷಿಣ ಬ್ಲಾಕ್ ನಲ್ಲಿ ಕಂಡು ಬರುತ್ತೆ ನವದೆಹಲಿಯಲ್ಲಿ. ದಕ್ಷಿಣ ಬ್ಲಾಕ್ ಅಂದ್ರೆ ನಮ್ಮ ಪಾರ್ಲಿಮೆಂಟಿನ ನಾರ್ತ್ ಬ್ಲಾಕ್ ಮತ್ತೆ ಸೌತ್ ಬ್ಲಾಕ್ ಅಂತ ಡಿವೈಡ್ ಮಾಡಲಾಗಿದೆ. ಆ ಒಂದು ಸೌತ್ ಬ್ಲಾಕ್ ಅಲ್ಲಿ ಈ ಒಂದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕಂಡು ಬರುತ್ತೆ. 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ವಿಕಾಸ್ ಅಭಯ ಸಾಲ ಯೋಜನೆಯನ್ನ ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಇದಂತೂ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ, ಖಂಡಿತವಾಗಿ ಎಕ್ಸಾಮ್ ಅಲ್ಲಿ ಕೇಳಬಹುದು. ಬಿಕಾಸ್ ಇದನ್ನ ನಮ್ಮ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್, ಆಪ್ಷನ್ ಡಿ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಇದನ್ನ ಸ್ಥಾಪನೆ ಮಾಡಿದೆ, ಇದನ್ನ ಪ್ರಾರಂಭಗೊಳಿಸಿದೆ. ಸೊ ವಿಕಾಸ್ ಅಭಯ ಸಾಲ ಇದು ಏನಕ್ಕಪ್ಪ ಯೂಸ್ ಅಂತ ಹೇಳಿದ್ರೆ, ಯಾರಿಗೆ ಕೊಡ್ತಾರಪ್ಪ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ನೋಡ್ತಾ ಇದ್ದೀರಾ, ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು, MSME, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಈ ಒಂದು ಚಿಕ್ಕ ಪುಟ್ಟ ಉದ್ದಿಮೆಗಳಿಗೆ ಸಹಾಯ ಮಾಡುವಂತಹ ಉದ್ದೇಶದಿಂದ ನಮ್ಮ ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ವಿಕಾಸ್ ಅಭಯ ಸಾಲ ಅನ್ನುವಂತಹ ಯೋಜನೆಯನ್ನ ಪ್ರಾರಂಭಗೊಳಿಸಿದೆ. ಬಹಳ ಇಂಪಾರ್ಟೆಂಟ್. ಜೊತೆಗೆ ನಮ್ಮ ಗ್ರಾಮೀಣ ವಿಕಾಸ್ ಬ್ಯಾಂಕ್ ನ ಕೇಂದ್ರ ಕಚೇರಿ ಇಲ್ಲಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಧಾರವಾಡದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತೆ. ಬಹಳ ಇಂಪಾರ್ಟೆಂಟ್. ವಿಕಾಸ್ ಅಭಯ ಸಾಲ ಯೋಜನೆ ಮತ್ತು ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ಪ್ರಶ್ನೆ ಹೇಳುತ್ತೆ, ದಿ ರೂಮ್ ವೇರ್ ಇಟ್ ಹ್ಯಾಪನ್ಡ್ ಎ ವೈಟ್ ಹೌಸ್ ಮೆಮೋಯರ್ ಎಂಬ ಪುಸ್ತಕದ ಕರ್ತೃ ಯಾರು? ಸೊ ನೀವು ಅದನ್ನ ನೋಡಕ್ ಮುಂಚೆ ಫಸ್ಟ್ ಇಲ್ಲಿ ಒಂದು ಮಾತನ್ನು ಗಮನಿಸ್ತಾ ಇದ್ದೀರಾ, ವೈಟ್ ಹೌಸ್ ಮೆಮೋಯರ್ಸ್ ಅಂತ ಇದೆ, ಅಂದ್ರೆ ವೈಟ್ ಹೌಸ್ ನ ನೆನಪುಗಳು ಅಂತ ಕರಿಬಹುದು. ಸೊ ವೈಟ್ ಹೌಸ್ ಅಂದ್ರೆ ಏನು? ಯಾವಾಗಲೂ ಕೂಡ ಅಮೆರಿಕ ದೇಶದ ಅಧ್ಯಕ್ಷರ ಅಧಿಕೃತ ಸರ್ಕಾರಿ ನಿವಾಸವನ್ನ ವೈಟ್ ಹೌಸ್ ಅಥವಾ ಶ್ವೇತ ಭವನ ಅಂತ ಕರಿತೀವಿ. ಸೊ ಈ ಶ್ವೇತ ಭವನ ಅಥವಾ ವೈಟ್ ಹೌಸ್ ಕಂಡು ಬರೋದು ಅಮೆರಿಕ ದೇಶದ ವಾಷಿಂಗ್ಟನ್ ನಗರದಲ್ಲಿ, ವಾಷಿಂಗ್ಟನ್ DC ಸೊ ಹಾಗಾಗಿ ಇದು ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಅಂತ ನಿಮಗೆ ಗೊತ್ತಾಯ್ತು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, ಜಾನ್ ಬೋಲ್ಟನ್ ಅವರು. ಸೊ ನಿಮ್ಮಲ್ಲಿ ಕೆಲವರಿಗೆ ಪ್ರಶ್ನೆ ಕಾಡ್ತಾ ಇರಬಹುದು,
ಇದರಲ್ಲಿ ಕೆಲವರು ಡೊನಾಲ್ಡ್ ಟ್ರಂಪ್ ಅಥವಾ ಬರಾಕ್ ಒಬಾಮಾ ಅಂತ ಅನ್ಕೊಂಡಿರ್ತೀರಾ, ಬಟ್ ಯಾರಪ್ಪ ಇವರು ಜಾನ್ ಬೋಲ್ಟನ್? ಇವರಂತೂ ಯಾವತ್ತೂ ಕೂಡ ಅಮೆರಿಕದ ಅಧ್ಯಕ್ಷರಾಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರ. 100% ಇವರು ಅಮೆರಿಕದ ಅಧ್ಯಕ್ಷ ಆಗಿರ್ಲಿಲ್ಲ, ಬಟ್ ಇವರು ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಏನು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿ ಇವರು ಕೆಲಸ ಮಾಡ್ತಾ ಇದ್ರು. ಇವರು ಪ್ರಸಕ್ತವಾಗಿ ಈ ಒಂದು ದಿ ರೂಮ್ ವೇರ್ ಇಟ್ ಹ್ಯಾಪನ್ ಎ ವೈಟ್ ಹೌಸ್ ಮೆಮೋಯರ್ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದಿದ್ದಾರೆ. ಈ ಕುರಿತಾಗಿ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾವ ರೀತಿ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿ ಅಜಿತ್ ದೋವಲ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೋ, ಇವರ ಕುರಿತಾಗಿ ನಾನು ಸಾಕಷ್ಟು ಹಿಂದೆ ಮಾತಾಡಿದ್ದೇನೆ. ಸೊ ಅಜಿತ್ ದೋವಲ್ ಅವರ ರೀತಿಯಲ್ಲೇ ಅಮೆರಿಕಕ್ಕೆ ಜಾನ್ ಬೋಲ್ಟನ್ ಅವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಇದನ್ನ ನೀವು ನೆನ್ಪಿಟ್ಕೊಂಡು ಮುಂದೋಗ್ಬೇಕಾಗತ್ತೆ. ಈಗ ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸೋಣ. ಪ್ರಶ್ನೆ ಹೇಳುತ್ತೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವಿದ್ಯುತ್ ಕ್ಷೇತ್ರಕ್ಕೆ 346 ಮಿಲಿಯನ್ USD ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಡಾಲರ್ಸ್ ಅನ್ನ ಯಾವ ರಾಜ್ಯಕ್ಕೆ ಅನುಮೋದಿಸಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಮಹಾರಾಷ್ಟ್ರ ಆಗಿರುತ್ತೆ. ಮಹಾರಾಷ್ಟ್ರದ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶ್ವಾಸಾರ್ಹ ಅಂದ್ರೆ ರಿಲಯಬಲ್ ವಿದ್ಯುತ್ ಸಂಪರ್ಕವನ್ನ ಕೊಡುವಂತಹ ಉದ್ದೇಶದಿಂದ ನಮ್ಮ ADB ಏನಿದೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ, ಇವರು 346 ಮಿಲಿಯನ್ ಹಣವನ್ನ ಕೊಡುವುದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಯಾವ ರಾಜ್ಯಕ್ಕಪ್ಪ ಅಂತ ಹೇಳಿದ್ರೆ ಮಹಾರಾಷ್ಟ್ರ ರಾಜ್ಯಕ್ಕೆ. ಸೊ ನೋಡ್ತಾ ಇದ್ರೆ ಅದು 1966ರಲ್ಲಿ ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಪ್ರಸಕ್ತವಾಗಿ ಅದರ ಅಧ್ಯಕ್ಷ ಮಸತ್ಸುಗು ಅಸಕಾವಾ ಅನ್ನುವರು ಅದರ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ಫಿಲಿಪೈನ್ಸ್ ದೇಶ ಏನ್ ಬರುತ್ತೆ, ಫಿಲಿಪೈನ್ಸ್ ದೇಶದ ಮನಿಲಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಮನಿಲಾ ಅಂತ ಹೇಳಿದ್ರೆ ಫಿಲಿಪೈನ್ಸ್ ನ ರಾಜಧಾನಿ. ಸೊ ಇಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ, ಆಯುಷ್ಮಾನ್ ಭಾರತ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ? ಇದು ಕೂಡ ಬಹಳ ಸಿಂಪಲ್ ಆದಂತಹ ಒಂದು ಪ್ರಶ್ನೆ. ನಿನ್ನೆ ಅಷ್ಟೇ ಆಯುಷ್ಮಾನ್ ಭಾರತ್ ದಿವಸವನ್ನ ಆಚರಣೆ ಮಾಡಲಾಗ್ತಾ ಇತ್ತು. ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಏಪ್ರಿಲ್ 30 ಆಗಿರುತ್ತೆ. ಸೊ ಸರಿಯಾದ ಉತ್ತರ 30. ನೋಡ್ತಾ ಇದ್ದೀರಾ? ಕೆಲವರು ಕೇಳ್ಬೋದು ಯಾಕೆ ಇದನ್ನ ಅವತ್ತೇ ಆಚರಣೆ ಮಾಡ್ತಾರೆ ಅಂತೇಳಿ. ನೋಡಿ, 2018ನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಅಂತಕ್ಕಂತಹ ಒಂದು ಯೋಜನೆಯನ್ನ ಜಾರಿಗೆ ತರುತ್ತೆ. ಅದನ್ನ ನಾವು PMJ ಅಂತ ಕೂಡ ಕರಿತೀವಿ, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಅಥವಾ ಆಯುಷ್ಮಾನ್ ಭಾರತ್ ಯೋಜನಾ ಅಂತ ಎರಡು ಹೆಸರಿಂದ ನಾವು ಕರಿತಾ ಹೋಗ್ತೀವಿ. ಸೊ ಇದು 2018ನೇ ಇಸ್ವಿ ಏಪ್ರಿಲ್ 30ನೇ ತಾರೀಕಿನಂದು ಇದಕ್ಕೆ ಚಾಲನೆಯನ್ನು ಕೊಡಲಾಗಿತ್ತು. ಇದು ಏನಕ್ಕಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಡ ಕುಟುಂಬಗಳಿಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ಅವರಿಗೆ 5 ಲಕ್ಷ ರೂಪಾಯಿವರೆಗೂ ಕೂಡ ಒಂದು ಪರಿಹಾರವನ್ನು ನೀಡುವ ಉದ್ದೇಶದಿಂದ ಅವರ ಉಚಿತವಾದಂತಹ ಚಿಕಿತ್ಸೆಯನ್ನ ಅವರಿಗೆ ಕೊಡಲಾಗುತ್ತೆ. ಪ್ರತಿ ವರ್ಷ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೂ ಕೂಡ ವೆಚ್ಚವನ್ನ ನಮ್ಮ ಕೇಂದ್ರ ಸರ್ಕಾರ ಮಾಡುತ್ತೆ. ಅದನ್ನ PMJ ಅಥವಾ ಆಯುಷ್ಮಾನ್ ಭಾರತ್ ಅಂತ ಕರಿತೀವಿ. 2018ರಲ್ಲಿ ಇದನ್ನ ಲಾಂಚ್ ಮಾಡಲಾಗಿತ್ತು. ಪ್ರತಿ ವರ್ಷ ಏಪ್ರಿಲ್ 30ನೇ ತಾರೀಕನ್ನ ಆಯುಷ್ಮಾನ್ ಭಾರತ್ ದಿವಸ್ ಅಂತ ನಾವು ಕರಿತೀವಿ. ಸೊ ಇದರೊಂದಿಗೆ ಕೊನೆಯ ಪ್ರಶ್ನೆ ಇದಾಗಿತ್ತು. ಸೊ ಇದರೊಂದಿಗೆ ಇವತ್ತಿನ ಒಂದು ಡೈಲಿ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮೊಂದಿಗೆ ಮತ್ತಷ್ಟು ಸುದ್ದಿಗಳ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಅಚೀವರ್ಸ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗಿ. ಅಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಅನ್ನ ನೀವು ಜಾಯ್ನ್ ಆದಲ್ಲಿ ನಿಮಗೆ ಇದರ ಒಂದು PDF ಪ್ರತಿ ಕೂಡ ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಲಿಂಕ್ ಗಳನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.